ಅತಿಶಯೋನ್ಮುಖಾನಾಂ ಸ್ನೇಹಾಮೃತಾಶನರತೋ ನಿಜ ಸೇವಕಾನಾಂ ನಿರ್ಭಾಸಕೋ ನಿಖಿಲಯೋಗ ಮಹಾವಥಾನಾಂ ದೇದೀಪ್ಯತೆ ಭುವಿ ಗದಾಧರಧರ್ಮದೀಪಃ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನಮಸ್ತಸ್ಯೈ 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 ನಮೋ ನಮಃ. ನಮಸ್ತಸ್ಯೈ 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 ನಮೋ ನಮಃ. ನಿನ್ನೆ ಮಾತನಾಡ್ತಾ ಈ ಸೂಕ್ಷ್ಮ ಶರೀರ ಎನ್ನುವುದನ್ನು ಕುರಿತು ಹೇಳಿದೆ. ಅದು ಒಂದು ಘಟಕ ಅಂತೂ ಹೇಳಿದೆ. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಮುಂತಾದವುಗಳು ಬೇರೆ ಬೇರೆ ಅಲ್ಲ, ಅವುಗಳೆಲ್ಲವೂ ಒಂದರಲ್ಲಿಯೇ ಸುಸಂಘಟಿತವಾಗಿ ಇದ್ದುಕೊಂಡಿವೆ. ಪಂಚಜ್ಞಾನೇಂದ್ರಿಯಗಳು, ಈಗ ನಮ್ಮ ಹೊರಗಡೆ ಪಂಚಜ್ಞಾನೇಂದ್ರಿಯ ಇದೆ, ಇದು ಕಿಟಕಿ ಮಾತ್ರ. ಆ ಕಿಟಕಿಯಲ್ಲಿ ನೋಡುವ ಚೇತನ ಇದೆಯಲ್ಲ, ಆ ಜೀವಾತ್ಮನಿದಾನಲ್ಲ, ಆ ಸೆಂಟರು ಇದು ಹೊರಗಡೆ ಕಿಟಕಿ ಸರಿ ಇಲ್ಲದಿದ್ದರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಕುರುಡನಾದ ವ್ಯಕ್ತಿ ದೇಹಾತೀತ ಅನುಭವವಾದಾಗ ಅವನಿಗೆ ಎಲ್ಲ ಜಗತ್ತು ಕಣ್ಣಿನಿಂದ ನೋಡುವ ಹಾಗೆ ಕಂಡಿತ್ತು. ಅಂದರೆ ಕಾಣುವ ಕಣ್ಣು ಹೊರಗಡೆ ಇರತಕ್ಕಂಥದ್ದು ಕಿಟಕಿ ಮಾತ್ರ, ಅದರಲ್ಲಿ ನೋಡುವ ನಿಧಾನಲ್ಲ, ಆತ ಆ ಸೂಕ್ಷ್ಮ ಶರೀರಧಾರಿ ಅಥವಾ ಜೀವಾತ್ಮ. ಅದರಿಂದ ಪಂಚಜ್ಞಾನೇಂದ್ರಿಯಗಳು ಎಷ್ಟು ಸೂಕ್ಷ್ಮವಾಗಿದೆ ಅಂತ ನೀವು ಆಲೋಚನೆ ಮಾಡ್ಬೋದು. ಪಂಚ ಕರ್ಮೇಂದ್ರಿಯಗಳು, ಪಂಚಪ್ರಾಣ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಅಸಂಖ್ಯ ಸಂಸ್ಕಾರಗಳಿಂದ ಕೂಡಿದ ಈ ಸೂಕ್ಷ್ಮ ಶರೀರ, ಅದನ್ನು ಜೀವಾತ್ಮ ಅಂತ ನಾವು ಕರೆಯಬಹುದು. ಈ ಸೂಕ್ಷ್ಮ ಶರೀರ ಸ್ಥೂಲ ಶರೀರದಲ್ಲಿದ್ದಾಗ ಇದು ನಡೀತದೆ, ಮಾತಾಡ್ತದೆ, ಚಟುವಟಿಕೆಯಿಂದ ಕೂಡಿರುತ್ತೆ. ಇದು ಹೊರಗಡೆ ಬಂದ ಕೂಡಲೇ ಇದು ಕುಸಿದು ಬೀಳ್ತದೆ. ಇದು ಜಾಗೃತ ಅವಸ್ಥೆಯಲ್ಲಿ ಶರೀರದಲ್ಲಿ ಹೊರಮುಖವಾಗಿ ಹರಿಯುತ್ತದೆ, ಸ್ವಪ್ನಾವಸ್ಥೆಯಲ್ಲಿ ಅದೇ ಸಂಸ್ಕಾರಗಳಿಂದ ಸ್ವಪ್ನವನ್ನು ನೋಡ್ತದೆ, ಗಾಢ ನಿದ್ರೆಯಲ್ಲಿ ಈ ಅಜ್ಞಾನದ ಪರದೆ ಇದೆಯಲ್ಲ ಅಲ್ಲಿಗೆ ಮಾತ್ರ ಲೀನವಾಗುತ್ತೆ ಅಲ್ಲಿ. ಆದರೆ ಸಾಧಕನಾದವನು ಇದನ್ನು ಶುದ್ಧಗೊಳಿಸಿ ಮನಸ್ಸನ್ನು ಏಕಾಗ್ರಗೊಳಿಸಿ ಆ ಪರತತ್ವವನ್ನು ಚಿಂತನೆ ಮಾಡ್ತಾ 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 ಇದು ಚಿನ್ನಾಗ್ತದೆ ಅಜ್ಞಾನ. ಆಮೇಲೆ ಅವನಿಗೆ ಮುಕ್ತನಾಗುವುದಂದರೆ ಅದೇ ಐಕ್ಯವಾಗುವುದು. ಇದಕ್ಕೆ ಇದು ಎಂಥ ಒಂದು ದೊಡ್ಡ ಪ್ರೋಸೆಸ್, ಇಡೀ ಜಗತ್ತಿಗೆ ಮಾರ್ಗದರ್ಶಕವಾದದ್ದು ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಹಿನ್ನೆಲೆ ಸರಿಯಾಗಿರಬೇಕಾಗತ್ತೆ. ಇಲ್ಲದಿದ್ದರೆ ಒಂದು ತಪ್ಪು ತಿಳುವಳಿಕೆಗೂ ಕಾರಣ ಆಗಬಹುದು. ಅದನ್ನು ನಾನು ಮಾತಾಡುವಾಗ ಆದಷ್ಟು ಜಾಗರೂಕನಾಗಿದ್ದೇನೆ. ಅಮೇರಿಕದಲ್ಲಿ ಇತ್ತೀಚೆಗೆ ಕರ್ಮದ ಬಗ್ಗೆ, ಪುನರ್ಜನ್ಮದ ಬಗ್ಗೆ ಆಸಕ್ತಿ ಬಂದಿದೆ. ಅದು ಭಾರತೀಯರು ಅಲ್ಲಿ ಹೋಗಿ ಒಳ್ಳೆ ವೇದಾಂತವನ್ನು ಪ್ರಚಾರ ಮಾಡಿದ್ರಿಂದ ಅಂತ ಒಂದು ಅಭಿಪ್ರಾಯ ಬಂದಿತ್ತು. ಅದರಲ್ಲಿ ಸತ್ಯಾಂಶ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಪ್ರಚಾರ ಮಾಡತಕ್ಕಂಥವರಿಗೆ ಇದು ಎಷ್ಟರ ಮಟ್ಟಿಗೆ ಸರಿಯಾಗಿ ತಿಳ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಆ ದೇಶದಲ್ಲಿಯೇ ಹುಟ್ಟಿ, ಕ್ರೈಸ್ತನಾಗಿ ಹುಟ್ಟಿ, ಕ್ರೈಸ್ತ ಧರ್ಮದಲ್ಲಿ ವಿಶ್ವಾಸವನ್ನಿಟ್ಟು ಕ್ರೈಸ್ತೇತರ ಧರ್ಮಗಳ ಸಿದ್ಧಾಂತವನ್ನು ಅಷ್ಟೊಂದು ಒಪ್ಪದೇ ಇದ್ದಂತಹ ವ್ಯಕ್ತಿ, ಅದು ದೈವ ನಿಯಾಮಕ ಅಂತ ನನಗನ್ನಿಸ್ತದೆ. ಯಾಕಂದರೆ ಶತಮಾನಗಳ ಕಾಲ ಮನುಷ್ಯನ ಅಂತರ್ಯದ ಆಳದಲ್ಲಿ ದಿವ್ಯ ಜ್ಯೋತಿ ಇದೆ ಎಂಬುದನ್ನು ಪುರಾತನರು, ಭಾರತೀಯ ಋಷಿಮುನಿಗಳು ಹೇಳಿದರೂ ಕೂಡ ಬಾರ್ನಿನ್ಸಿನ್ ಅನ್ನೋ ಐಡಿಯಾ ಪ್ರಬಲವಾಗಿ ಅದು ವಿದೇಶದಲ್ಲಿ ಅದು ಪ್ರಚಾರವಾಗ್ತಾ ಇದೆ. ಅದು ಬೇರೆ ಬೇರೆ ದೇಶಗಳಲ್ಲಿಯೂ ಪ್ರಚಾರವಾಗ್ತದೆ. ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ನೀವು ಸಿನ್ನರ್ಸ್ ಅಲ್ಲ, ನೀವು ಭಗವಂತನ ಮಕ್ಕಳು, ಜ್ಯೋತಿ ಸ್ವರೂಪರು, ನಿಮ್ಮಲ್ಲಿ ಎಷ್ಟೋ ತಡೆ ತೊಂದರೆಗಳಿರಬಹುದು, ಸಿನ್ಫುಲ್ ಟೆಂಡೆನ್ಸೀಸೂ ಇರಬಹುದು, ಅತ್ಯಂತ ಕ್ರೂರಿಗಳು ನೀವಾಗಿರಬಹುದು, ಆದರೆ ನಿಮ್ಮ ನಿಜವಾದ ನೇಚರ್, ಸ್ವಭಾವ ಅದಲ್ಲ ಎಂಬುದನ್ನು ಅವರು ಸಾರಿ ಹೇಳಿ ಅಲ್ಲಿ ಒಂದು ಕ್ರಾಂತಿಯ ಬೀಜವನ್ನೇ ನೆಟ್ಟರು. ಆ ಕ್ರಾಂತಿಯ ಬೀಜಕ್ಕೆ ಪರಿಪೋಷಕವಾಗಿ ಎಡ್ಗರ್ ಕೇಸಿಯ ಒಂದು ವಿಚಾರಗಳನ್ನು ನಾವು ಮನನ ಮಾಡಿದಾಗ ಇದು ಅತ್ಯಂತ ಸಮೀಪವಾಗಿದೆ ಭಾರತೀಯ ತತ್ವಶಾಸ್ತ್ರಕ್ಕೆ, ಭಾರತೀಯ ವಿಚಾರಧಾರೆಗೆ ಅಂತ ಗೊತ್ತಾಗ್ತದೆ. ಅದು ಅವನು ಹೇಗೆ ಬಂದ ಅಮೇರಿಕಾ ದೇಶದಲ್ಲಿ, ಹೇಗೆ ಅವನು ಈ ಒಂದು ತತ್ವವನ್ನು ತಿಳಿದುಕೊಂಡು ಸಾರಿದ, ಅದಕ್ಕೆ ಎಂಥೆಂಥ ವಿಘ್ನ ವಿರೋಧಗಳೆಲ್ಲ ಇದ್ದವು, ಅದು ಹೇಗೆ ಸ್ಲೋಲಿ ಮೆಲ್ಲನೆ
ಅದು ಜನರಿಂದ ಪರಿಗ್ರಹಿತವಾಯಿತು ಅಂತ ತಿಳಿಯುವುದು ಅತ್ಯಂತ ಒಂದು ಅಭಿರುಚಿಯ ವಿಚಾರ. ಅಮೇರಿಕಾದಲ್ಲಿ ಕರ್ಮ ಸಿದ್ಧಾಂತವನ್ನು ಪ್ರಚಾರಪಡಿಸಿದ ಎಡ್ಗರ್ ಕೇಸಿ. ಅದಕ್ಕೆ ಮೂಲಭೂತವಾಗಿ ಕೆಲವು ಸಹಕಾರಗಳು ಕೂಡ ಸೈಕಾಲಜಿಸ್ಟು, ಸೈಕ್ಯಾಟ್ರಿಸ್ಟು, ಸೈಕಿಕಲ್ ರಿಸರ್ಚು ಇಂಥವರಿಂದಲೂ ಲಭ್ಯವಾಗಿತ್ತು. ಅದೆಲ್ಲ ಸಹಾಯದಿಂದ, ಅಂದರೆ ಡೆನ್ನಿಸ್ ಕೆಲ್ಸಿ ಅಂಥ ವ್ಯಕ್ತಿಗಳು ಲಂಡನ್ನಲ್ಲಿ 300 ಜನ ಮನೋರೋಗಿಗಳನ್ನು ಕರೆದುಕೊಂಡು ಅವರನ್ನು ಹಿಂದಿನ ಜೀವನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿರ್ತಕ್ಕಂಥ ಕೆಲವು ಗ್ರಂಥಿ ಅಥವಾ ತೊಂದರೆಗಳು, ತಪ್ಪು ಎಕ್ಸ್ಪೀರಿಯನ್ಸಸ್, ಅನುಭವಗಳ ಸಂಸ್ಕಾರಗಳನ್ನು ಬೆದಕಿ ತೆಗೆದು ಆಮೇಲೆ ಸರಿ ಮಾಡಿದರು. ಎಷ್ಟೋ ಜನ ಸರಿಯಾಗಿದ್ದಾರೆ ಅಂತ ನಮ್ಮ ದೇಶದಲ್ಲಿ ಇದು ಮೆಲ್ಲ ಬರ್ತಾ ಇದೆ. ಅದಕ್ಕೆ ಅದನ್ನು ವಿರೋಧಿಸುವವರು ಇದ್ದಾರೆ. ಹೇಗೂ ಇರಲಿ, ಎಡ್ಗರ್ ಕೇಸಿ ಅವನು ಹುಟ್ಟಿದ್ದು ಕೆಂಟಕಿಯಲ್ಲಿ, ಹಾಪ್ಕಿನ್ಸ್ವಿಲ್ಲೆ ಅನ್ನೋ ಗ್ರಾಮದಲ್ಲಿ. ಅವನಿಗೆ ಆಗ 1877ನೇ ಇಸವಿಯಲ್ಲಿ ಅಮೇರಿಕಾದಲ್ಲಿ. ಅದಕ್ಕೆ ಮೊದಲು ಇನ್ನೊಬ್ಬ ಇತ್ತೀಚೆಗೆ ಒಂದು ಅಯಾನ್ ಕ್ಯೂರಿ ಅಂತ ಒಂದು ಪುಸ್ತಕ ಬರೆದ. ಆ ಪುಸ್ತಕದಲ್ಲಿ 100 ವರ್ಷಗಳ ಸಾವಿನೊಂದಿಗೆ ಜೀವನ ಅಂತ್ಯವಾಗುವುದಿಲ್ಲ, 100 ವರ್ಷಗಳ ಅಧ್ಯಯನದ ಒಂದು ಸಾರಾಂಶ ಕೊಟ್ಟಿದ್ದಾನೆ. ಆತ ಹೇಳ್ತಾನೆ, ಗತಿಸಿದ ಜೀವಾತ್ಮರು ವಿಭಿನ್ನ ಲೋಕಗಳಲ್ಲಿ ಚಟುವಟಿಕೆಯಿಂದ ಕೂಡಿಯೇ ಇರುತ್ತಾರೆ. ಸ್ಥೂಲ ದೇಹ ಯಥಾ ಕರ್ಮ ಯಥಾಶ್ರುತಮ್ ಅಂತ ನಮ್ಮ ಇದರಲ್ಲಿ ಹೇಳ್ತಾರೆ, ಉಪನಿಷತ್ತಿನಲ್ಲಿ. ಅವನ ಕರ್ಮ ಮತ್ತು ಅವನ ಅನುಭವ, ಅಧ್ಯಯನ, ಉಪಾಸನೆ, ಅವನ ವಿಚಾರ ದೃಷ್ಟಿಕೋನ ಎಲ್ಲ ಸೇರಿ ಅವನ ಮುಂದಿನ ಜೀವನದ ಸ್ಥಾನವನ್ನು ನಿರ್ದೇಶಿಸುತ್ತದೆ ಎಂಬುದು ಕಠೋಪನಿಷತ್ತಿನಲ್ಲಿ ಹೇಳಿದ್ದು. ಅದಕ್ಕನುಗುಣವಾಗಿ ಇವನು ಹೇಳ್ತಾನೆ, ಗತಿಸಿದ ಅದು ನಮಗೆ ಅದು ಗೋಚರವಾಗುವುದು, ಸೂಕ್ಷ್ಮ ಶರೀರ ಗೋಚರವಾಗುವುದಿಲ್ಲ. ಆದರೆ ಸೂಕ್ಷ್ಮ ಶರೀರಧಾರಿಯಾದ ವ್ಯಕ್ತಿ ಯಾರಿಗೆ ಕಾಣಿಸಬೇಕು, ಯಾರ ಹತ್ರ ಮಾತಾಡಬೇಕು ಅಂತ ತೀವ್ರವಾದ ಹಂಬಲ ಇದ್ದರೆ ಎಷ್ಟೋ ಜನರಿಗೆ ಕಾಣಿಸಿದ್ದು ಉಂಟು, ಮಾರ್ಗದರ್ಶನ ಮಾಡಿದ್ದು ಉಂಟು. ಒಬ್ಬ ತಾಯಿ ಅಕಸ್ಮಾತ್ತಾಗಿ ಒಂದು ವರ್ಷಕ್ಕೆ ಮೊದಲೇ ತೀರಿಕೊಳ್ಳಂತೆ. ಆಮೇಲೆ ಅಲ್ಲಿ ಮೇಲ್ಗಡೆ ವಿಚಾರ ಮಾಡಿದಾಗ ನಾನು ಬೇಗ ಬಂದಿದ್ದೇನೆ, ಆದರೆ ನನ್ನ ಮಗನಿಗೆ ನಾನು ಸಹಾಯ ಮಾಡಿಕೊಂಡು ಮನೆಯಲ್ಲೇ ಇರ್ತೇನೆ, ಆಮೇಲೆ ನೀವು ಕರ್ಕೊಂಡು ಹೋಗಿ ಅಂತ ಸೂಕ್ಷ್ಮ ದೇಹದಲ್ಲಿ ಅಲ್ಲಿ ಇದ್ದು ಆ ಮಗನಿಗೆ ಆಯಾ ಸಂದರ್ಭದಲ್ಲಿ ಹೀಗೆ ಹಾಗೆ ಮಾಡು ಹೇಳಿದ್ದಾರೆ ಅಂತ ಹೇಳುವ ಒಂದು ಉಲ್ಲೇಖ ಇದೆ. ಅಂದರೆ ಈ ಸೂಕ್ಷ್ಮ ಲೋಕಕ್ಕೆ ಹೋಗೋದಕ್ಕೆ ಮೊದಲು ನಾವು ಆದಷ್ಟು ಅಥೆಂಟಿಕ್ ಸೋರ್ಸಸ್ಸನ್ನು ತೆಗೆದುಕೊಳ್ಬೇಕು. ಅದಕ್ಕಾಗಿಯೇ ನಾನು ಎವಿಡೆನ್ಷಿಯಲ್ ಪ್ರೂಫ್, ಯಾವುದಕ್ಕೆ ಸರಿಯಾದ ಸಾಕ್ಷ್ಯಾಧಾರವನ್ನು ಕೊಡ್ತಕ್ಕಂಥ ವ್ಯಕ್ತಿ ಇದ್ದಾನೋ ಅವನ ಮಾತುಗಳನ್ನೇ ಸಂಗ್ರಹಿಸ್ತಾ ಇದ್ದೇನೆ. ಇಲ್ಲಿಯೂ ಕೂಡ ಅದನ್ನೇ ಸಂಗ್ರಹಿಸಿದ್ದು. ಆ ಲೋಕಗಳನ್ನು ಬಿಟ್ಟು ಇಳೆಯಲ್ಲಿ ಹೊಸ ಶರೀರಗಳನ್ನು, ಹೊಸ ದೇಹಗಳನ್ನು ಧರಿಸಿದಾಗ ಅಂದಿನ ಹಾಗೂ ಹಿಂದಿನ ಜೀವನದ ನೆನಪು ಮಾಸುವುದು. ಕೆಲವರಿಗೆ ಅಲ್ಪ ಸ್ವಲ್ಪ ನೆನಪಿರುವುದು ಉಂಟು. ಹೇಗೆಂದರೆ ಹಾಗೆ ಜೀವಾತ್ಮ ಈ ಜಗತ್ತಿಗೆ ಬರಲಿಕ್ಕೆ ಆಗುವುದಿಲ್ಲ, ಒಂದು ನಿಯಮವನ್ನು ಅನುಸರಿಸಿಯೇ ಬರ್ತಾನೆ ಎನ್ನುವುದು ಮತ್ತೊಂದು. ಇನ್ನೊಂದು, ಈ ನಮ್ಮ ಸೂಕ್ಷ್ಮ ಶರೀರದ ಫೋಟೋ ತೆಗೆಯಲಿಕ್ಕೆ ಸಾಧ್ಯವಾಗಿದೆ ರಷ್ಯಾದಲ್ಲಿ. ಇದು ದೇಹವನ್ನು ಬಿಟ್ಟು ಹೋಗುವಾಗ ತೆಗಿತಾರಂತೆ, ಆಮೇಲೆ ಅದು ಮಾಯವಾಗುತ್ತೆ, ಅದು ಎಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಪಿಎಲ್ಎನ್ ಫೋಟೋಗ್ರಾಫಿಯಲ್ಲಿ ಇದನ್ನು ಬೇಕಷ್ಟು ಈಗ ಒಂದು 25-30 ವರ್ಷಗಳ ಹಿಂದೆ ಸಾಕಷ್ಟು ಸಂಶೋಧನೆ ಆಗಿತ್ತು. ಇತ್ತೀಚಿನ ಏನು ಪ್ರಗತಿ ಆಗಿದೆ ಅಂತ ಹೇಳೋದು ನನಗೆ ಗೊತ್ತಿಲ್ಲ. ಅಂದರೆ ಇದು ಕೇವಲ ಕಲ್ಪನೆ ಅಲ್ಲ, ಹಿಂದಿನ ಉಪನ್ಯಾಸಗಳನ್ನು ಕೇಳಿಕೊಂಡವರಿಗೆ ಈಗ ಅದು ಸತ್ಯ ಅಂತ ಗೊತ್ತಾಯಿತು. 1877ನೇ ಇಸ್ವಿಯಲ್ಲಿ ಇವನು ಹುಟ್ಟಿದ್ದು. ಮುಂದೆ 1945ರವರೆಗೆ ಇದ್ದ ಕ್ರೈಸ್ತ ಭಕ್ತ. ಇದು ನನಗೆ ಪ್ರಾಮುಖ್ಯವಾದದ್ದು. ಯಾಕಂದರೆ ಕ್ರೈಸ್ತ ಭಕ್ತ, ಬೈಬಲನ್ನು ಚೆನ್ನಾಗಿ ಓದಿದವನು, ಕ್ರೈಸ್ತ ಸಂಪ್ರದಾಯದಲ್ಲೇ ಹುಟ್ಟಿದವನು. ಆದರೆ ಅವನಿಗೆ ಚಿಕ್ಕಂದಿನಲ್ಲೇ ಒಂದು ಏಕಾಂತದಲ್ಲಿ ಹೋಗಿ ಪ್ರಾರ್ಥನೆ ಮಾಡುವ ಒಂದು ಇದು ಪದ್ಧತಿ ಇತ್ತಂತೆ. ಒಂದಿನ ಏಕಾಂತದಲ್ಲಿ ಪ್ರಾರ್ಥನೆ ಮಾಡುವಾಗ ನಿನಗೆ ಏನು ಬೇಕು ಅಂತ ಕೇಳಿದ ಹಾಗಾಯಿತಂತೆ ಹಿಂದಿನಿಂದ. ಅವನು ತಿರುಗಿ ನೋಡಲಿಲ್ಲ.
ನನಗೆ ಮನುಷ್ಯರ ಕಷ್ಟ ನಿವಾರಣೆ, ರೋಗ ರುಜಿನ, ನಾನಾ ರೀತಿಯ ಕಷ್ಟ ಸಂಕಟಗಳಲ್ಲಿ ಮನುಷ್ಯರು ತೊಡಗುವುದನ್ನು ನೋಡಿದರೆ ಕಷ್ಟ ಆಗುತ್ತೆ, ಅವರಿಗೇನಾದರೂ ಉಪಾಯ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿದ. ನಾವು ನಿನಗೆ ಸಹಾಯ ಮಾಡ್ತೇವೆ ಎನ್ನುವ ವಾಣಿಯೂ ಕೇಳಿಸಿತು ಅಂತ ಹೇಳ್ತಾನೆ. ಅದು ಆದ ಬಳಿಕ ಅವನು 9ನೇ ತರಗತಿವರೆಗೆ ಮಾತ್ರ ಓದಿದ್ದು. ಪಾದರಿ ಆಗಬೇಕಂತ ಆಸೆ ಇತ್ತಂತೆ, ಆದರೆ ಅದಾಗಲಿಲ್ಲ, ಹೆಚ್ಚು ಓದಾಗಲೇ ಇದ್ದದ್ರಿಂದ 21ನೇ ವಯಸ್ಸಿನಲ್ಲಿ ಅವನಿಗೊಂದು ತೊಂದರೆ ಬಂತು. ಇದ್ದಕ್ಕಿದ್ದ ಹಾಗೆ ಲೆರೆಂಜೈಟಿಸ್ ಅಂತ ಹೇಳ್ತಾರೋ ಏನೋ ಹೇಳ್ತಾರೆ, ಗಂಟಲಿನ ರೋಗ ಬಂದು ಮಾತನಾಡಲಿಕ್ಕೆ ಆಗಲಿಲ್ಲ, ಶಬ್ದ ಹೊರಡೋದಿಲ್ಲ. ಆ ಒಂದು ದಯನೀಯ ಸ್ಥಿತಿ, ಆ ಗಂಟಲು ಬೇನೆಯಿಂದ ಪಾರಾಗಲಿಕ್ಕೆ ಸಾಕಷ್ಟು ಚಿಕಿತ್ಸಕರನ್ನೆಲ್ಲ ನೋಡಿ ಈ ಚಿಕಿತ್ಸೆಯೇ ಆಯಿತು, ಏನು ಸಂಶಯವೇ ಉಂಟಾಯಿತೇ ಹೊರತು ಅದರಿಂದೇನು ಉಪಕಾರ ಆಗಲಿಲ್ಲ. ಆ ಕಾಲದಲ್ಲಿ ಅಲ್ಲಿಗೆ ಒಬ್ಬ ಬಂದ, ಹಾರ್ಟ್ ಅಂತಕ್ಕಂಥವನು. ಅವನು ಈ ಸುತ್ತ ನಿದ್ರೆಯಲ್ಲಿ ಹಲವರಿಗೆ ಉಪಕಾರ ಮಾಡಿದ್ದಂತೆ. ಆದ್ದರಿಂದ ಇವನನ್ನಲ್ಲಿ ಕರ್ಕೊಂಡು ಹೋದರು. ಅವನು ಅವಸರದಲ್ಲಿದ್ದ. ಇವನು ಕರ್ಕೊಂಡು ಹೋಗಿ ಅವನನ್ನು ಸುತ್ತ ನಿದ್ರೆಗೆ ಒಳಪಡಿಸಿ ಈಗ ಮಾತಾಡು ಅಂತ ಹೇಳಿದಂತೆ. ಆ ಸ್ಥಿತಿಯಲ್ಲಿ ಇವನು ಮಾತಾಡಿದ. ಆಮೇಲೆ ಅವನು ಬೇಗನೆ ಹೊರಟು ಹೋಗಬೇಕಾದ್ದರಿಂದ ಅವನು ಹೊರಟು ಹೋದ. ಇವನು ಮಾತಾಡಿ ಸುತ್ತ ನಿದ್ರೆಯಿಂದ ಹಿಂತಿರುಗಿ ಬಂದ ಮೇಲೆ ತಿರುಗಿ ಮಾತಾಡಲಿಕ್ಕೆ ಆಗಲಿಲ್ಲ. ಇದರಿಂದ ಮತ್ತು ಮುಂದೆ ಇನ್ನೂ ಕೆಲವರು ಇದನ್ನು ಸಂಶೋಧನೆ ಮಾಡಿ ಮುಂದುವರಿಸಲಿಕ್ಕೆ ಅವಕಾಶ ಸಿಕ್ಕಿತು. ಇತರರ ಮೇಲೆ ಆ ಸುಪ್ತ ಸ್ಥಿತಿಗೆ ಹೋದವರಲ್ಲಿ ಕೆಲವರು ತಮ್ಮ ಎಲ್ಲಿ ಇಂತಿಂಥ ಶರೀರದ ಈ ಭಾಗದಲ್ಲಿ ಇಂತಿಂಥ ತೊಂದರೆ ಇದೆ, ಅದಕ್ಕೆ ದೂರ ಆಗುವಂತೆ ಈ ರೀತಿ ಮಾಡಬಹುದು ಅಂತ ಹೇಳಿದ್ದು ಉಂಟಂತೆ ಮೆಸ್ಮರಿನ ಕಾಲದಲ್ಲಿ, ಫ್ರಾನ್ಸಿನಲ್ಲಿ. ಅದರಿಂದ ಅದನ್ನು ತಿಳಿದುಕೊಂಡಂತಹ ಮತ್ತೊಬ್ಬ ಯಕ್ಷಿಣಿಗಾರ ಇವನು ಸ್ಟಾರ್ಟ್ ಮಾಡಿ ನೋಡೋಣ ಅಂತ ಹೇಳಿದ. ಇವನು ಒಪ್ಪಿದಾಗ ಕೇಸಿ ಸುಪ್ತ ಸ್ಥಿತಿಗೆ ಹೋಗಿ ಹೇಳ್ತಾನೆ, ಗಂಟಲಿನ ತಂತುಗಳು ದುರ್ಬಲವಾಗಿವೆ, ಅಲ್ಲಿಗೆ ರಕ್ತ ಸಂಚಾರ ಆಗುವಂತೆ ಸೂಚನೆ ಕೊಡು ಅಂತ ಹೇಳಿದ. ನೋಡಿ, ಇವನು ಹಾಗೆ ಸೂಚನೆ ಕೊಟ್ಟು 20 ನಿಮಿಷಗಳಲ್ಲಿ ಆ ಗಂಟಲು ಭಾಗ ಇಲ್ಲೆಲ್ಲ ಕೆಂಪಾಯಿತು. ಈಗ ಸಾಕು ಅಂತ ಹೇಳಿದ ಅವನೇ. ಈಗ ಸಾಕು ಅಂತ ಇವನು ನಿಲ್ಲಿಸಿದ. ಆಮೇಲೆ ಮೊದಲ ಬಾರಿಗೆ ಗಂಟಲು ಸರಿ ಮಾಡಿಕೊಂಡು ಮಾತಾಡಿದ. ಇದನ್ನು ನೋಡಿ ಲ್ಯಾಮರ್ಸ್ ಮುಂತಾದವರಿಗೆ ಒಂದು ವಿಚಾರ ಬಂತು. ಒಬ್ಬ ಮನುಷ್ಯ ಸುಪ್ತ ಸ್ಥಿತಿಯಲ್ಲಿ ತನ್ನ ಮನಸ್ಸನ್ನು ಪ್ರವೇಶಿಸಿ ಅಲ್ಲಿರುವ ಡಿಸಾರ್ಡರ್ ಅವ್ಯವಸ್ಥೆಯನ್ನು ನೋಡಿ ಅದಕ್ಕೆ ಸೂಚನೆ ಕೊಡಲಿಕ್ಕೆ ಸಮರ್ಥನಾದರೆ ಇನ್ನೊಬ್ಬರ ಶರೀರವನ್ನು ಅವನು ಮಾಡಬಲ್ಲನಲ್ಲವೇ ಅನ್ನೋ ಒಂದು ಪ್ರಶ್ನೆ ಬಂದು ಒಂದು ದಿನ ಅವನನ್ನು ಕರೆದುಕೊಂಡು ಹೋಗಿ ನನ್ನ ಬಗ್ಗೆ ಹೇಳುವಂತೆಲ್ಲ ಕೇಳಿದ. ಮತ್ತು ಪ್ರತಿ ಸಲ ಮನುಷ್ಯ ಪ್ರಾಮಾಣಿಕ ಅಂತ ಅವನಿಗೆ ಗೊತ್ತಿತ್ತು. ಆ ಬಳಿಕ ಅವನು ಹೇಳಿದಾಗ ಇವನ ಹೊಟ್ಟೆ ನೋವಿನ ಕಾರಣ, ಯಾವ್ಯಾವ ತೊಂದರೆ ಇದೆ, ಇದು ಔಷಧ ಮಾಡ್ಬೋದು, ಸೇವನೆ ಮಾಡ್ಬೋದು ಅನ್ನೋದನ್ನೆಲ್ಲ ತಿಳಿಸಿದ ಮೇಲೆ ಅದನ್ನು ಅನುಸರಿಸಿ ಇವನಿಗೆ ಉಪಕಾರವಾಯಿತು. ಇನ್ನೊಬ್ಬ ಬಂದು ಇವನನ್ನು ಪರೀಕ್ಷೆ ಮಾಡಲಿಕ್ಕೆ ಬಹಳ ದೀರ್ಘಕಾಲದಿಂದ ಅಧ್ಯಯನ ಮಾಡಿ ಇವನನ್ನು ಪರೀಕ್ಷೆ ಮಾಡಲಿಕ್ಕೆಲ್ಲ ಪ್ರಯತ್ನ ಮಾಡಿದ ಮೇಲೆ ಗೊತ್ತಾಯಿತು ಏನು ಕಲ್ಪನೆ ಅಲ್ಲ ಇದು ಅಂತ. ಅಲ್ಲಿ ಸೆಲ್ಮಾ ಏನೋ ಒಂದು ಊರಿನಲ್ಲಿ ಅಲ್ಬಾಮ ಏನೋ ಹುಡುಗಿಗೆ 6-7 ವರ್ಷದ ಹುಡುಗಿಗೆ ಹುಚ್ಚು ಹಿಡಿಯಿತು. ಯಾವ ಡಾಕ್ಟ್ರ್ ಹತ್ರ ತೋರಿಸಿದ್ರು ಏನೂ ಗುಣವಾಗಲಿಲ್ಲ. ಕೇಸಿ ಹತ್ರ ತಗೊಂಡು ಹೋದರು. ಅವನೇನು ಯಾರನ್ನು ನೋಡೋದಿಲ್ಲ, ಪರೀಕ್ಷೆ ಮಾಡೋದಿಲ್ಲ, ಏನಿಲ್ಲ. ಎಕ್ಸ್ರೇ ಐಸ್ ಆಫ್ ಎಡ್ಗರ್ ಕೇಸಿ ಅಂತ. ಅವನಿಗೆ ಸೂಕ್ಷ್ಮವಾಗಿ ಮನುಷ್ಯನ ಅಂತರಂಗದಲ್ಲಿರುವ ಶರೀರದ ಒಳಗಡೆ ಇರುವ ಅದನ್ನು ಸ್ಪಷ್ಟವಾಗಿ ನೋಡಲಿಕ್ಕೆ ಸಾಧ್ಯವಾಗುವುದು. ಅದೊಂದು ಅವನಿಗೆ ಸಿದ್ಧಿಸಿದ ಸಿದ್ಧಿ. ಇವನು ಇಲ್ಲೇ ಮಲ್ಕೊಂಡು ಹೇಳಿದ, ಒಳಗಡೆ ಮನಸ್ಸಿನ ಒಳಗಡೆ ಹೋಗಿ ಆ ಹುಡುಗಿಯ ಪರಿಸ್ಥಿತಿ ನೋಡಿ, ಓಹೋ ಚಿಂತೆ ಬೇಡ, ಈ ಒಂದು ಹಲ್ಲು ಮಿದುಳಿಗೆ ಹೋಗೋ ಯಾವುದೋ ಒಂದು ನರವನ್ನು ಒತ್ತುತ್ತಾ ಇದೆ, ಅದನ್ನು ಹಲ್ಲು ಕೆತ್ತಿಬಿಡಿ ಸರಿಯಾಗುತ್ತೆ ಅಂತ. ಅದು ಹಾಗೆ ಮಾಡಿ ನೋಡಿದಾಗ ಕೂಡಲೇ ಸರಿಯಾಯಿತು. ಇದು ಒಂದೇ ಅಲ್ಲ, ಇನ್ನೊಬ್ಬ ಬೇಕಂತ ತಮಾಷೆಗೋಸ್ಕರ ಏನೋ ನನ್ನ ಬಲಕಾಲಿನಲ್ಲಿ ಏನೋ ನೋವಿದೆ, ಅವನೊಂದು 5,000 ಮೈಲ್ ದೂರದಲ್ಲಿದ್ದಾನೆ, ಅದನ್ನು ನೋಡಿ ಹೇಳಿ ಅಂತ. ಇವ ನೋಡಿ ಹೇಳ್ತಾನೆ ಬಲಕಾಲು ಸರಿಯಾಗಿದೆ ಅಂತ. ಕೊನೆಗೆ ಎಡಗಾಲನ್ನು ನೋಡಿ ಅಂತ ಹೇಳಿದ ಮೇಲೆ ಎಡಗಾಲು ನೋಡಿ ಅಲ್ಲಿ ಏನು ತೊಂದರೆ ಇದೆ ಅಂತ ಹೇಳಿದೆ. ಈಗೆಲ್ಲ ಬೇಕಾದಷ್ಟು ಪರೀಕ್ಷೆಗಳಾಗಿತ್ತಲ್ಲಿ, ಅದನ್ನು ನಾವು ತಿಳಿಬೇಕು. ಮತ್ತು ವಿದೇಶದಲ್ಲಿ ಆದ್ದರಿಂದ ಅವ್ರು ಸುಮ್ಮನೆ ನಂಬೋದಿಲ್ಲ. ಅವರಿಗೆ ಅಲ್ಲಿ ಕಲಿತಂಥ
ಸೈಕ್ಯಾಟ್ರಿಸ್ಟು ಆಗಲಿ ಅವರು ಒಪ್ಪೋದಿಲ್ಲ, ಡಾಕ್ಟ್ರು ಒಪ್ಪೋದಿಲ್ಲ. ಅದು ಎಷ್ಟು ಥರವಾಗಿ ಚೆಕ್ ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಮಾಡ್ತಾರೆ. ಇನ್ನೊಂದು ವಿಷಯದಲ್ಲಂತೂ ಅದನ್ನು ಮಾಡಿದರು. ಹಾಗಾಗಿ ಅವನು ಯಶಸ್ವಿಯಾದ. ಸುಪ್ತ ಸ್ಥಿತಿಯಲ್ಲಿದ್ದ ಕೇಸಿಯನ್ನು ಕೇಳಲಾಯಿತು. ಆಮೇಲೆ ಗಂಟಲಿನ ಪರಿಸ್ಥಿತಿಯೆಲ್ಲ ಸರಿಯಾಯಿತು. ಆ ಬಳಿಕ 20 ನಿಮಿಷಗಳ ನಂತರ ಅವನು ಸರಿ ಹೋದ. ಲೈನ್ ಎನ್ನುವನು ಮತ್ತೊಮ್ಮೆ ಪರೀಕ್ಷೆ ಮಾಡಿದ. ಆಗ 43 ವರ್ಷಗಳ ಕಾಲ ಹೀಗೆ ಜನರಿಗೆ ಅವರ ಅಂತರ್ಯ ಮೊದಲೇನು ಜನ್ಮಾಂತರದ್ದೇನು ಬಂದಿರಲಿಲ್ಲ. ಆವಾಗ ಯಾವ ರೀತಿಯ ತೊಂದರೆಗಳಿವೆ, ತಕರಾರುಗಳಿವೆ ಎಲ್ಲ ಮೆಡಿಕಲ್ ಕ್ಲೈರ್ವಾಯನ್ಸ್ ಆಫ್ ಎಡ್ಗರ್ ಕೇಸಿ ಅಂತ ಪ್ರಚಾರವಾಯಿತು ಅಮೇರಿಕದಲ್ಲಿ. 10ನೇ ಇಸ್ವಿಯಿಂದ ಅದು ಪ್ರಚಾರ ಆಯಿತು. ಸಂಸ್ಕೃತ ಬಾರದೇ ಇದ್ದವನು ಸಂಸ್ಕೃತದ ಶಬ್ದಗಳನ್ನು ಉಪಯೋಗಿಸುತ್ತಾನೆ, ಜನ್ಮಾಂತರದ ಕರ್ಮಗಳ ಬಗ್ಗೆ ಹೇಳ್ತಾನೆ ಅಂತೆಲ್ಲ ಆಗ ಪ್ರಚಾರ ಆಯಿತು. ಆ ಬಳಿಕ ಹೇಗೆ ನಿನಗೆ ಈ ಎಲ್ಲ ವಿಚಾರಗಳು ಎಲ್ಲಿ ಸಿಗ್ತದೆ? ನೀನು ವೈದ್ಯಕೀಯ ಶಾಸ್ತ್ರ ಓದಿದವನಲ್ಲ ಅವನು. ಆದರೆ ಮಾತಾಡುವಾಗ ಆ ಸ್ಥಿತಿಯಲ್ಲಿ ಸುಪ್ತಾವಸ್ಥೆಯಲ್ಲಿ ಹೋಗಿ ಮಾತನಾಡಿದಾಗ ಪ್ರತಿಯೊಂದು ವೈದ್ಯಕೀಯ ಟರ್ಮಿನಾಲಜಿ ಶಬ್ದಗಳೆಲ್ಲ ಅದು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆ ಬಂತು. ಅವನನ್ನೇ ಕೇಳಿದರು, ಏನಿದು ಹೇಗಿದಾಯಿತು ಅಂತ. ಆತ ತನ್ನ ಬಗ್ಗೂ ಹೇಳಿದ. ಭಾಳ ಹಿಂದೆ, ಶತಮಾನಗಳ ಹಿಂದೆ ಈಜಿಪ್ಟ್ನಲ್ಲಿ ಅವನು ವೈದ್ಯಾಧಿಕಾರಿಯಾಗಿದ್ದಂತೆ, ಪ್ರೀಸ್ಟೂ ಆಗಿದ್ದಂತೆ. ಆಗ ಅವನು ಕೆಲವು ಸಿದ್ಧಿಗಳು ಬಂದಿತ್ತಂತೆ. ಆ ಸಿದ್ಧಿಗಳ ದಶೆಯಿಂದ ಸ್ವಲ್ಪ ಬಹಳ ಅಹಂಕಾರಿಯೂ ಹಠಮಾರಿಯೂ ಆಗಿ ಸ್ವೈರಾಚರಣೆಯಲ್ಲಿಯೂ ಸಿಕ್ಕಿಕೊಂಡು ಆ ಸಿದ್ಧಿಗಳನ್ನು ಕಳೆದುಕೊಂಡು ಒಂದು ಸಲ ಒಂದು ಯುದ್ಧದಲ್ಲಿ ಅವನು ಬಿದ್ದು ಕೈಕಾಲು ಮುರ್ಕೊಂಡು ರಕ್ತ ಸೋರಿ ಹೋಗಿ ಏನು ಮಾಡಿದರೂ ಪ್ರಾಣ ಹೋಗಲಿಲ್ಲ. ಕೊನೆಗೆ ಬಹಳ ಪ್ರಯತ್ನ ಮಾಡಿ ಆ ಪ್ರಾಣ ಉತ್ಕ್ರಮಣವಾಗುವಂತೆ ಹೋರಾಡಿ ತೀರಿ ಹೋದ. ಆ ಒಂದು ಸುಪ್ತ ಮನಸ್ಸಿನಿಂದ ಬೇರ್ಪಡುವ ಶಕ್ತಿ ಅವನಿಗೆ ಆ ಕಾರಣದಿಂದ ಬಂತು ಅಂತ ಹೇಳ್ತಾನೆ. ಆ ಕಾರಣದಿಂದ ಈಗ ಈ ನಮ್ಮ ಬಾಹ್ಯ ಅಥವಾ ಸರ್ಫೇಸ್ ಮೈಂಡ್ ಅಂತ ಹೇಳ್ತಾರಲ್ಲ, ಈ ಮೈಂಡನ್ನು ಬಿಟ್ಟು ಆ ಸೂಕ್ಷ್ಮವಾದಂಥ ಮನಸ್ಸಿನ ಆಳಕ್ಕೆ ಮುಳುಗುವ ಶಕ್ತಿ ಅವನಿಗೆ ಅಲ್ಲಿಂದ ಬಂತು. ಆಮೇಲೆ ಈ ಜೀವನ ಅವನು ಮನುಷ್ಯರು ಒಳ್ಳೆಯದಕ್ಕಾಗಿ ಮಾತ್ರ ಉಪಯೋಗಿಸ್ತಾನೋ, ತಿರುಗಿ ಸ್ವೈರವೃತ್ತಿ ಮಾಡ್ತಾನೋ ಅನ್ನೋದಕ್ಕಾಗಿ ದೇವರು ಕೊಟ್ಟ ಅವಕಾಶ. ಇದರ ಸದುಪಯೋಗ ಮಾಡಿದರೆ ಅವನು ಇನ್ನೂ ಮುಂದಕ್ಕೆ ಹೋಗ್ತಾನೆ ಆಧ್ಯಾತ್ಮಿಕ ಜೀವನದಲ್ಲಿ. ಈ ವಿಚಾರವನ್ನು ಅವನೇ ಹೇಳಿದ. ಅವನೇ ಹೇಳಿದ ಮಾತ್ರ ಕಾರ್ಯರೂಪದಲ್ಲಿ ತೋರಿಸಿದ. ಹೇಗೆ ಸಾಮಾನ್ಯವಾಗಿ ಸುಪ್ತವಾಗಿ ಗುಪ್ತವಾಗಿರ್ತಕ್ಕಂಥ ಗುಪ್ತ ನಿಧಿ ಅದನ್ನು ತಿಳಿಲಿಕ್ಕೆ, ಆಮೇಲೆ ಜೂಜಿನ ಕುದುರೆಗಳ ಭವಿಷ್ಯ ಹೇಳಲಿಕ್ಕೆ, ಬೇರೆ ಬೇರೆ ಕಡೆಗಳಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಅದಕ್ಕೆಲ್ಲ ಅವಕಾಶ ಇತ್ತು. ಅದಕ್ಕೆ ಹೇಳಿದರೆ ಬೇಕಾದಷ್ಟು ಹಣವೂ ಲಭ್ಯವಾಗ್ತಿತ್ತು. ಅದರಲ್ಲಿ ಯಾವುದಕ್ಕೂ ಹೋಗಲಿಲ್ಲ. ಅದಕ್ಕೆ ಹೋದಾಗ ಒಂದೆರಡು ಸಲ ನೋಡುವಂತ ಹೋದಾಗ ತುಂಬ ತಲೆನೋವು ಕಷ್ಟ ಆಗಿ ಮತ್ತು ಇದು ನನಗೆ ಬೇಡದ ಕೆಲಸ ಅಂತ ಬಿಟ್ಟ. ಮನುಷ್ಯರಿಗೆ ಒಳಿತಾಗುವ ವಿಚಾರದಲ್ಲಿ, ಮನುಷ್ಯರ ಕಷ್ಟಕಂಟಗಳಿಗೆ ಈಗಿನ ಚಿಕಿತ್ಸಾ ವಿಧಾನದಲ್ಲಿ ಯಾವ ಥರದ ಪ್ರಗತಿಯು, ಯಾವ ಥರದ ಲಾಭವೂ ಆಗದಿದ್ದಂತಹ ಪರಿಸ್ಥಿತಿಯಲ್ಲಿ ಎಷ್ಟು ಜನರಿಗೆ ಅದನ್ನು ಉಪಕಾರ ಮಾಡ್ತಾ ಹೋದ. ಇದು ಒಂದು ಅವನಿಗೆ ಹಾಗೆ ಸಿಕ್ಕಿದ್ದು. ಇನ್ನೊಂದು ವಿಚಾರ ಆತ ಹೇಳ್ತಾನೆ, ಇಲ್ಲಿ ಮೊದಲೊಂದು ವಿಚಾರ ಹೇಳಬೇಕು. ಇದು 43 ವರ್ಷಗಳ ಕಾಲದಲ್ಲಿ ಅವನು ಕೊಟ್ಟ ಆ ರೀಡಿಂಗ್ ಅಂತ ಹೇಳ್ತಾರೆ, ಆ ಹೇಳಿಕೆಗಳು, ಅದನ್ನೆಲ್ಲವನ್ನು ಕೂಡ ಸರಿಯಾದ ರೀತಿಯಲ್ಲಿ ಬರೆದುಕೊಂಡು ಟೈಪ್ ಮಾಡಿ ಆ ಜನರಿಗೆ ಕಳಿಸಿದ್ದು, ಅವರಿಂದ ಲೆಟರ್ ಬಂದದ್ದು, ಅವರಿಗೆ ಕೊಟ್ಟಂತಹ ಇದು ಯಾವ ಔಷಧ ಸೇವಿಸಬೇಕು, ಚಿಕಿತ್ಸೆ, ಅದನ್ನೆಲ್ಲ ಬರೆದಿಟ್ಟು ಅದನ್ನು ಫೈಲ್ ಮಾಡಿ ಅದನ್ನು ಎಡ್ಗರ್ ಕೇಸಿ ಫೌಂಡೇಶನ್ನಲ್ಲಿ ಈಗಲೂ ಇಟ್ಟಿದ್ದಾರೆ. ಡೇಂಜರ್ ಯಾಕಂತ ಹೇಳಿದರೆ ಇದನ್ನು ನಾಶ ಮಾಡತಕ್ಕಂಥ ಮತಾಂಧರು ಇದ್ದಾರೆ. ಒಂದು ಈ ಕರ್ಮ ಮತ್ತು ಜನ್ಮಾಂತರ ಎಂತಕ್ಕಂಥದ್ದು ಮುಖ್ಯವಾಗಿ ಹಿಂದೂ, ಬೌದ್ಧ, ಜೈನ ಧರ್ಮಗಳಲ್ಲಿ ಮಾತ್ರ ಇದೆ. ಉಳಿದ ಕಡೆಯಲ್ಲಿ 1050 ಅಥವಾ 1500ನೇ ಇಸವಿಯವರೆಗೆ ಕ್ರೈಸ್ತ ಸಂಪ್ರದಾಯದಲ್ಲಿ ಇತ್ತು. ಮತ್ತು ಅದನ್ನು ಪ್ರಜಾಪ್ರಭುತ್ವದ ಮೇಲೋ ಅಥವಾ ಯಾವುದೋ ಪೊಲಿಟಿಕಲ್ ಪ್ರೆಷರಿನಿಂದಲೋ ಅದನ್ನು ಕೈಬಿಟ್ಟರು. ಆಮೇಲೆ ಅದನ್ನು ಯಾರಾದರೂ ಅದನ್ನು ಮಾತಾಡಿದರೆ ಅವನಿಗೆ ತಲೆದಂಡ ತಿರುಗುವಂತಹ ತೀವ್ರವಾದಂಥ ಒಂದು ದ್ವೇಷಪೂರಿತವಾದಂಥದ್ದು. ಅದು ಆ ಕಾಲದ ಸ್ಥಿತಿ ಹಾಗೆ ಮಾಡಿದ್ದರು. ಅದನ್ನು ಈಗಲೂ ಕೂಡ ಈ ಪುಸ್ತಕ 1950ನೇ ಇಸ್ವಿಯಲ್ಲಿ 51ನೇ ಇಸ್ವಿಯಲ್ಲಿ ಬಂತು.
ಅಲ್ಲಿಂದ ಇಲ್ಲಿವರೆಗೆ ಇದು ಸೈಲೆಂಟ್ ಬೆಸ್ಟ್ ಸೆಲ್ಲರ್ ಅಂತಾರೆ ಹೊರತು ಹೊರಗಡೆ ಬರಲಿಕ್ಕೆ ಬಿಡೋದಿಲ್ಲ. ಇದನ್ನು ದೀರ್ಘಕಾಲ ಅಧ್ಯಯನ ಮಾಡಿದವರಿಗೆ ಮಾತ್ರ ಗೊತ್ತಾಗ್ತದೆ ಹೊರತು ಅದಿದ್ರೆ ಯಾಕೆ ಬರಲಿಲ್ಲ ಅಂತ ಹೇಳಿದ್ರೆ ಅವನ ತಲೆ ಅಂತ ಅರ್ಥ. ಅಂದರೆ ಏನೆಲ್ಲ ಎಷ್ಟೆಲ್ಲ ತಡೆ ಉಂಟು ಅಂತ ಅರ್ಥ. ಆದರೂ ಕೂಡ ಸೈಲೆಂಟ್ ಬೆಸ್ಟ್ ಸೆಲ್ಲರು ಅದು ಇಡೀ ಅಮೇರಿಕದಲ್ಲಿ ಸೈಲೆಂಟಾಗಿ ಕೆಲಸ ಮಾಡಿದ್ದು ಕರ್ಮ ಮತ್ತು ಜನ್ಮಾಂತರವನ್ನು ಜನರಿಗೆ ನಂಬಲಿಕ್ಕೆ ಒಂದು ಕಾರಣ. ಯಾಕಂದರೆ ಇಷ್ಟು ಸ್ಪಷ್ಟವಾಗಿ ಯಾವುದನ್ನು ನಾವು ಎವಿಡೆನ್ಸ್ ಅಂತ ಹೇಳ್ತೇವೋ ಅದರ ಪ್ರೂಫ್ ಅಂತ ಹೇಳ್ತೇವೋ ಅದನ್ನು ಕೊಟ್ಟು ಈ ತತ್ವವನ್ನು ವರ್ಷಗಳ ಕಾಲ ಇವುಗಳ ಮೂಲಕ ಜನರಲ್ಲಿ ನಂಬಿಕೆ ಬರುವಂತೆ ಮಾಡಿ ಅದರ ಆ ರೆಕಾರ್ಡಿನ ಆಧಾರದ ಮೇಲೆ 2500 ಪುನರ್ಜನ್ಮದ ಕೇಸುಗಳು ಮತ್ತು 30,000 ಆ ಫೂಲ್ಸ್ಕ್ಯಾಪ್ನಲ್ಲಿ ಅವನು ಇನ್ಸ್ಟ್ರಕ್ಷನ್ ಕೊಟ್ಟದ್ದು. ಈ ಇನ್ಸ್ಟ್ರಕ್ಷನ್ ಕೊಟ್ಟದ್ದು ಅವನು ಸುಪ್ತಾವಸ್ಥೆಯಲ್ಲಿರುವಾಗ ಅವನ ಹೆಂಡತಿ ಅಥವಾ ಯಾರೋ ಕ್ಲಾರ್ಕು ಅದನ್ನು ಸರಿಯಾಗಿ ಬರೆದಿಟ್ಟು ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ ಇಟ್ಟಿದ್ದಾರೆ. ಅದನ್ನು ಆಧರಿಸಿ ದೀರ್ಘಕಾಲ ಅಧ್ಯಯನ ಮಾಡಿ ಅದನ್ನೆಲ್ಲ ಪರಿಶೀಲಿಸಿ ಡಾಕ್ಟರ್ ಜಿಗಿನಾ ಸೆರ್ಮಿನಾರ ಅಂತಕ್ಕಂತಹ ಸೈಕಾಲಜಿಸ್ಟು ಮೆನಿ ಮ್ಯಾನ್ಷನ್ಸ್, ಮೆನಿ ಲವ್ಸ್ ಆ್ಯಂಡ್ ಮೆನಿ ಲೈವ್ಸ್, ದ ವರ್ಲ್ಡ್ ವಿದಿನ್ ಅಂತ 3 ಅತ್ಯುತ್ತಮವಾದ ಗ್ರಂಥಗಳನ್ನು ಬರೆದಿದ್ದಾರೆ. ಅದನ್ನು ನಾನು ಸುಮಾರು 64ನೇ ಇಸ್ವಿಯಲ್ಲಿ ಯತೀಶ್ವರಾಂಧ್ರ ಟೇಬಲ್ ಮೇಲೆ ನೋಡಿದ ಕೂಡ ನಮಗೆ ಇಲ್ಲೇನೋ ಉಂಟು ನಮಗೆ ಬೇಕಾದ್ದು ಅಂತ ಆಸಕ್ತಿ ಬಂತು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನೆಲ್ಲ ನಮ್ಮ ಪ್ರಬುದ್ಧಾನಂದರು ಅಮೇರಿಕದಲ್ಲಿದ್ದಾರೆ ಅವರಿಗೆ ಹೇಳಿ, ಆಮೇಲೆ ನ್ಯೂಯಾರ್ಕಿನಲ್ಲಿ ಮತ್ತೊಬ್ಬರು ಸ್ವಾಮಿಗಳಿದ್ದಾರೆ ಅವರಿಗೆಲ್ಲ ಹೇಳಿ ತರಿಸಿ ಅದನ್ನು ಅನುಶೀಲನೆ ಮಾಡಿ ಇವತ್ತು ಭಗವದ್ಗೀತೆಯ ಪ್ರಚಂಡ ಪ್ರಭಾವವನ್ನು ಆಧ್ಯಾತ್ಮಿಕ ಜೀವಿಗಳು ಅರ್ಥ ಮಾಡಿಕೊಳ್ಳಬಲ್ಲರು. ಆದರೆ ಅಲ್ಲಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ ಕರ್ಮಬಂಧಂ ಪ್ರಹಾಸಿಸಿ ಅದಕ್ಕೆ 150 ಶ್ಲೋಕಗಳಾದುಂಟು. ಕರ್ಮ ಹೇಗೆ ಮನುಷ್ಯನನ್ನು ಬಂಧಿಸ್ತದೆ, ಇದರಿಂದ ಬಿಡುಗಡೆ ಆಗೋದು ಹೇಗೆ ಅಂತ. ನಮ್ಮಲ್ಲಿ ಅದು ಪಂಡಿತಾದವರಿಗೆ ಗೊತ್ತಿದೆ, ಅದಕ್ಕೆ ಸಾಕಾದ ಯುಕ್ತಿಗಳಿವೆ. ಜನಸಾಮಾನ್ಯರಿಗೆ ತಿಳಿಸಲಿಕ್ಕೆ ಯಾವ ಥರದ ಒಂದು ವಿಧಾನವೂ ಕಾಣಲಾಗಿದೆ. ಅದನ್ನು ನೋಡಿದಾಗ ನನಗೆ ಇದನ್ನು ಹೇಗೆ ತಿಳಿಸಿಕೊಳ್ಬಹುದು ಅಂತ ಆಲೋಚನೆ ಮಾಡಿ ಸಂಬಂಧಪಟ್ಟ ಗ್ರಂಥಗಳನ್ನು ಪರಿಶೀಲನೆ ಮಾಡಿ ಬದುಕಲು ಕಲಿಯರಿಯಲ್ಲೇ ಅದನ್ನು ತರಲಿಕ್ಕೆ ಪ್ರಯತ್ನ ಮಾಡಿದೆ. ಬಿತ್ತಿದಂತೆ ಬೆಳೆ ಸುಳ್ಳಲ್ಲ, ಬಿತ್ತಿದಂತೆ ಬೆಳೆ ಸುಳ್ಳಲ್ಲ ಅನ್ನುವುದನ್ನು ಇವನ ಗ್ರಂಥದ ಆಧಾರವನ್ನು ತೆಗೆದುಕೊಂಡು ಅದರಲ್ಲಿ ಕೆಲವು ವಿಚಾರಗಳನ್ನು ಮುಂದಿಟ್ಟಿದೆ. ಆತ ಹೇಳಿದ ಇನ್ನೊಂದು ವಿಚಾರ ಏನೆಂದರೆ, ಈಗ ನಾವು ಅಟ್ಲಾಂಟಿಕ್ ಓಷನ್ ನೋಡ್ತೇವಲ್ಲ, ಅಟ್ಲಾಂಟಿಕ್ ಸಾಗರ, ಆ ಅಟ್ಲಾಂಟಿಕ್ ಸಾಗರ ಇರುವಲ್ಲಿ ಒಂದು ದೊಡ್ಡ ಸಿವಿಲೈಸೇಷನ್ ಇತ್ತು ಕ್ರಿಸ್ತ ಪೂರ್ವ 9500ನೇ ಇಸವಿಯಲ್ಲಿ. ಆತ ಹೇಳ್ತಾನೆ, ಆ ಕಾಲದ ಜನರು ತುಂಬ ಮುಂದರಿದ್ರು, ವಿಜ್ಞಾನದ ವಿವಿಧ ಶಾಖೆಗಳಲ್ಲಿ ಸಾಧನೆ ಮಾಡಿದರು, ಜಲನ ತಪನ ಮತ್ತು ವಿಮಾನಯಾನ ಮುಂತಾದವುಗಳನ್ನು ಮಾಡಿದರು. ಆದರೆ ಅಲ್ಲಿಯ ಜನರಿಗೆ ಸ್ವಾರ್ಥಾಂಧರಾಗಿ ಇಹಲೋಕವೇ ಸರ್ವಸ್ವ, ಇಂದ್ರಿಯ ಭೋಗವೇ ಸರ್ವಸ್ವ ಅಂತಕ್ಕಂಥ ಭಾವನೆ ಬಂದದ್ದು ಮಾತ್ರ ಅಲ್ಲ, ವಶೀಕರಣ ವಿದ್ಯೆಯಲ್ಲಿ ಮುಂದರಿದು ಇನ್ನೊಬ್ಬರನ್ನು ತಮ್ಮ ಅಧೀನವಾಗಿ ಇಟ್ಟುಕೊಳ್ತಕ್ಕಂಥ ಒಂದು ದುರ್ಬುದ್ಧಿ ಬೆಳೆಯಿತು. ಅದು ಭೂಮಿ ತಾಯಿಗೆ ಸಹಿಸಲಿಕ್ಕೆ ಆಗಲಿಲ್ಲ, ಅಲ್ಲೇ ಕುಸಿದು ಹೋಯಿತು. ಈಗಲೂ ಕೂಡ ಪರೀಕ್ಷೆ ಮಾಡಿದರೆ ಸಿಗ್ತದೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಇದು ಒಂದು ಸಿವಿಲೈಸೇಷನ್ ಹೇಗೆ ನಾಶವಾಗಿ ಬಿಡ್ಬೋದು ಮನುಷ್ಯರ ತೊಂದರೆಯಿಂದ, ಮನುಷ್ಯರ ಅಧಿಕ ಪ್ರಸಂಗದಿಂದ, ಮೋಸದಿಂದ, ವಂಚನೆಯಿಂದ. ಅದು ಭಗವದ್ ಇಚ್ಛೆಗೆ ಅನುಗುಣವಾಗಿ ನಡೆದಂತಾಗಲಿಲ್ಲ. ತಾನು ಒಳ್ಳೆಯವನಾಗಿದ್ದುಕೊಂಡು ಇತರರಿಗೆ ಒಳ್ಳೆತನ ಮಾಡಬೇಕಾದರೆ ಮನುಷ್ಯನಿಗೆ ಆಧ್ಯಾತ್ಮಿಕ ಹಿನ್ನೆಲೆ ಬೇಕೇ ಬೇಕು. ಇಲ್ಲದ್ರೆ ತಾನು ದೇಹ ಅಂತ ಮಾತ್ರ ತಿಳ್ಕೊಂಡ್ರೆ, ದೇಹೇಂದ್ರಿಯಗಳ ಸಂಘಾತ, ಅದರ ಒಕ್ಕೂಟ ಅಂತ ತಿಳ್ಕೊಂಡ್ರೆ ಅದಕ್ಕೆ ಸುಖ ಕೊಡುವುದಕ್ಕಾಗಿ ಏನು ಅನ್ಯಾಯ ಮಾಡಲಿಕ್ಕೂ ಅವನು ಹಿಂದರಿಯುವುದಿಲ್ಲ. ಪ್ಲೇಟೋ ಒಂದು ಕಡೆಯಲ್ಲಿ ಹೇಳಿದ್ದಾರೆ, ಮನುಷ್ಯರಿಗೆ ಎಲ್ಲಿ ಬೇಕಾದರೂ ಹೋಗಲಿಕ್ಕೆ, ಒಂದು ಕಣ್ಣಿಗೆ ಕಾಣಿಸ್ತಿದ್ದಂತೆ, ಯಾರಿಗೂ ಗೊತ್ತಾಗದಂತೆ ಎಲ್ಲಿಗೆ ಹೋಗಬೇಕಾದರೂ ಒಂದು ಸಿದ್ಧಿ ಪ್ರಾಪ್ತವಾದರೆ ಅವನು ಯಾವ ಹೆಂಗಸೂ ಮಾನಭಂಗವಾಗದೆ ಉಳಿಯುವುದಿಲ್ಲ, ಯಾವ ಟ್ರೆಜರಿಯೂ ಕೂಡ ಅಲ್ಲಿ ಮುಚ್ಚಿಟ್ಟುಕೊಂಡಿರೋದಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲ ಥರದ ದುರ್ವಿದ್ಯೆ ಪ್ರಾರಂಭವಾಗ್ತದೆ ಶಕ್ತಿ ಬಂದರೆ. ಲಾರ್ಡ್ ಆ್ಯಕ್ಟನ್ ಒಂದು ಕಡೆಯಲ್ಲಿ ಹೇಳಿದಂತೆ, ಪವರ್
ಪವರ್ ಕರಪ್ಟ್ಸ್ ಮ್ಯಾನ್, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ. ಹಾಗೆಯೇ ಈ ಮನುಷ್ಯನನ್ನು ಸಂಯಮಕ್ಕೆ ತಂದಿಡಬೇಕಾದರೆ ಅವನಿಗೆ ತಾನು ಕೇವಲ ಮನುಷ್ಯ ಮಾತ್ರವಲ್ಲ, ನನ್ನ ಅಂತರದ ಆಳದಲ್ಲಿ ದೇವಿಯ ಜ್ಯೋತಿ ಇದೆ, ಅದನ್ನು ಪಡೆಯುವುದು ಜೀವಿತದ ಉದ್ದೇಶ. ಅದನ್ನು ಪಡಿಬೇಕಾದರೆ ಮನಸ್ಸು ಇಂದ್ರಿಯಗಳನ್ನು ಸಂಯಮವಾಗಿ ಇಡುವುದಕ್ಕೆ ಸಾಧ್ಯವಿಲ್ಲದೆ ಅದು ಹತ್ತಿರ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಗೊತ್ತಾದರೆ ಮನುಷ್ಯ ಸರಿಯಾಗಿರ್ತಾನೆ. ಅದರಿಂದ ಈ ಧರ್ಮದ ತತ್ವ, ಅಧ್ಯಾತ್ಮದ ತತ್ವ ಅದು ಸತ್ಯ ಎನ್ನುವುದಕ್ಕೆ ಸಾಕಷ್ಟು ಆಧಾರಗಳ ಮೂಲಕ ಹೇಳಿ ಅದನ್ನು ಚಿಕ್ಕಂದಿನಲ್ಲೇ ಮಕ್ಕಳಿಗೆ ಹೇಳಿದರೆ ಪ್ರತಿಯೊಬ್ಬನೂ ಕೂಡ ಧರ್ಮದ ದಾರಿಯಲ್ಲಿ ನಡೀತಾನೆ ಹೊರತು ಒಂದೇ ಒಂದು ತಪ್ಪನ್ನು ಮಾಡಲಿಕ್ಕೆ, ಒಂದೇ ಒಂದು ಸುಳ್ಳು ಹೇಳಲಿಕ್ಕೂ ತಯಾರಾಗೋದಿಲ್ಲ. ಯಾಕಂದರೆ ನಾನು ದೇವರಿಗೆ ವಿರೋಧವಾಗಿ ಹೋಗ್ತೇನೆ, ನನ್ನ ಏಳಿಗೆಗೆ ನಾನೇ ಕುಠಾರಾಘಾತ ಮಾಡಿಕೊಳ್ತೇನೆ, ಅನ್ಯಾಯ ಅತ್ಯಾಚಾರ ಹಿಂಸೆ ಮಾಡಿ ಇತರರಿಗೆ ಕೆಡುಕನ್ನು ಮಾಡುವುದು ಮಹಾಪಾಪ, ದೇವರಿಗೆ ಇಷ್ಟವಲ್ಲ ಅಂತ ಗೊತ್ತಾಗ್ತದೆ. ಅದು ಒಂದು ಹೇಳಿದ. ಆಮೇಲೆ ಇನ್ನೊಂದು, ಇದೆಲ್ಲ ವಿಚಾರ ನಿಮಗೆ ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದಾಗ ಆಕಾಶಿಕ್ ರೆಕಾರ್ಡ್ಸ್ ಅಂತ ಹೇಳ್ತಾನೆ ಅವ. ನಮ್ಮಲ್ಲಿ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತಃ ಆಕಾಶಾದ್ವಾಯು ವಾಯೋರಗ್ನಿ ಅಗ್ನೇರಾಪಃ ಅಧ್ಯ ಪೃಥಿವಿ ಪೃಥಿವ್ಯಾಂ ಔಷಧೀಭ್ಯ ಇತ್ಯಾದಿ ಎಲ್ಲ ಬರುತ್ತಲ್ಲ. ಅದರಲ್ಲಿ ಆಕಾಶವು ಪ್ರಥಮ ವ್ಯಕ್ತವಾಗುವುದು ಅವ್ಯಕ್ತದಿಂದ. ಅದರಲ್ಲಿ ಪ್ರತಿ ಒಂದು ಯೋಚನೆ, ಪ್ರತಿ ಒಂದು ಭಾವನೆ ಮನುಷ್ಯರು ಚಿಂತನೆ ಮಾಡಿದ್ದು ಆದಿ ಕಾಲದಿಂದ ಇಲ್ಲಿವರೆಗೂ ಅದು ಸ್ಪಷ್ಟವಾಗಿ ಸಿಗುತ್ತಂತೆ. ಆದರೆ ಯಾರಿಗೆ ತಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಅದಕ್ಕೆ ದನಿಗೂಡಿಸುವ ಸಾಧ್ಯತೆ ಇದೆಯೋ, ಅದರೊಂದಿಗೆ ತಾದಾತ್ಮ್ಯ ಭಾವ ಹೊಂದಕ್ಕೆ ಸಾಧ್ಯವಿದೆಯೋ ಅಂಥವರಿಗೆ ಅದು ಗೋಚರವಾಗುತ್ತೆ. ಇಲ್ಲದಿದ್ದರೆ ಆಗೋದಿಲ್ಲ. ತನಗೆ ಸಿಗುವ ಎಷ್ಟೋ ವಿಚಾರಗಳು ಅಲ್ಲಿಂದ ಸಿಗುತ್ತೆ. ಮತ್ತು ಮನುಷ್ಯನ ಅನ್ಕಾನ್ಷಿಯಸ್, ನಮ್ಮದು ಕಾನ್ಷಿಯಸ್ ಮೈಂಡ್, ಅನ್ಕಾನ್ಷಿಯಸ್ ಇದೆ ನಮ್ಮಲ್ಲಿ. ಅನ್ಕಾನ್ಷಿಯಸ್ಸು ಇದೆ, ಆಮೇಲೆ ಅನ್ಕಾನ್ಷಿಯಸ್ ಕಂಟ್ರೋಲ್ ಇದೆ, ಬಾಡಿ ಕಂಟ್ರೋಲಿಂಗ್ ಲೆವೆಲ್ ಇದೆ, ಆಮೇಲೆ ಈ ಇಂಟ್ಯೂಟಿವ್ ಲೆವೆಲ್ ಇದೆ. ಇನ್ನೂ ಆ ಕಡೆಗೆ ಹೋದರೆ ಆತ್ಮನೇ ಇದ್ದಾನೆ. ಇಲ್ಲಿ ಹೋಗಿ ಗೊತ್ತಾಗ್ತದೆ. ಕಾನ್ಷಿಯಸ್ ಲೆವೆಲ್ ನಮಗೆ ಪ್ರವೇಶ ಇಲ್ಲ, ಆದರೆ ಅನ್ಕಾನ್ಷಿಯಸ್ ಲೆವೆಲ್ಲಿಗೆ ಹೋಗಿ ಅಲ್ಲಿಂದಲೇ ಇನ್ನೊಬ್ಬನ ಅನ್ಕಾನ್ಷಿಯಸ್ಸನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂತ ಈ ಎರಡು ಅನುಭವಗಳನ್ನು ಅವನು ಹೇಳಿದ. ಇಷ್ಟನ್ನು ಹೇಳಿ ಅಟ್ಲಾಂಟಿಕ್ಕಿನಲ್ಲಿ ಉದಿಸಿದ ಆ ಕಾಲದಲ್ಲಿ ಬಂದಂಥ ಹಲವಾರು ವಿಜ್ಞಾನಿಗಳು ಈ 19ನೇ ಶತಮಾನದಲ್ಲಿ ಉದಿಸಿದ್ದಾರೆ. ತಿರುಗಿ ವಿಜ್ಞಾನದ ಪ್ರಾದುರ್ಭಾವ ಆದಂತೆ ನಮಗೆ ಕಾಣುತ್ತೆ, ಆದರೆ ಹಿಂದೆ ಆಗಿದೆ. ಧಾತ ಯಥಾ ಪೂರ್ವಂ ಅಕಲ್ಪಯತು ಅಂತ ನಮ್ಮ ಪುರುಷ ಸೂಕ್ತದಲ್ಲಿ ಉಂಟು. ಭಗವಂತ ಈ ಸೃಷ್ಟಿಯನ್ನು ಹಿಂದಿನ ಯುಗದಲ್ಲಿ ಹೇಗಾಗಿದೆ ಅಂತ ನೋಡಿ ಅದನ್ನು ಮುಂದುವರಿಸ್ತಾನಂತೆ. ಆ ಜೀವಿಗಳು, ಅಸಂಖ್ಯ ಜೀವಿಗಳು ಬರ್ತಾವೆ ಹೋಗ್ತಾವೆ. ಅದ್ಭುತವಾದಂಥ ಈ ವಿಶ್ವದಲ್ಲಿ ಜೀವಿಗಳ ಗಮನ ಆಗಮನ ಕಂಟ್ರೋಲು, ಅವರ ಸಂಸ್ಕಾರಗಳು ಒಂದು ಕಡೆಯಲ್ಲಿ ಎಲ್ಲ ಕಡೆ ಕೂಡ ಹಾಕಿ ಕೋಲ್ಡ್ ಸ್ಟೋರೇಜ್ನಲ್ಲಿಟ್ಟು ಒಂದು ಯುಗ ಪರಿವರ್ತನೆಯಾಗಿ ಮತ್ತೊಂದು ಯುಗ ಬರುವಾಗ ಇವರನ್ನೆಲ್ಲ ಈ ಜೀವಿಗಳನ್ನು ಬಿಟ್ಟಾಗೆ ಅವರೆಲ್ಲ ಹಿಂದೆ ಬಂದಿದ್ದಾರೆ ಅಂತ ಹೇಳ್ತಾರೆ. ದಾಖಲೆಗಳ ಆಗರ, ಆಕಾಶ ಅಂದರೆ ದಾಖಲೆಗಳ ಆಗರ. ಕಾರ್ಯಕಾರಣ ಸಾಂಗತ್ಯ, ಕರ್ಮ ಅಂದರೆ ಕೆಲಸ, ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ನಾವು ಮಾಡಿದ ಪ್ರತಿ ಒಂದಕ್ಕೂ ಒಂದು ಫಲ ಬರುತ್ತೆ. ಒಂದು ಚೆಂಡನ್ನು ತೆಗೆದು ನೀವು ಹೀಗೆ ಗೋಡೆಗೆ ಬಲವಾಗಿ ಹೊಡೆದರೆ ಅದು ಕೂಡಲೇ ವಾಪಸ್ ಬರುತ್ತೆ. ಆದರೆ ಇಲ್ಲಿ ಹಾಗೆ ಬೇಗನೆ ಬರುತ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಕೆಲವೊಮ್ಮೆ ಶತಮಾನಗಳ ನಂತರವೂ ಆ ಕರ್ಮಫಲ ಬರಬಹುದು. ಈ ಕರ್ಮಗಳ ವೈವಿಧ್ಯ, ಅದರ ಸೂಕ್ಷ್ಮತೆ ಅತ್ಯಂತ ಗಹನವಾದ್ದು. ಗಹನ ಕರ್ಮಣ ಗತಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅದನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಯಾವ್ಯಾವ ಜೀವ ಯಾವ್ಯಾವ ರೀತಿಯಲ್ಲಿ ಜಗತ್ತಿನಲ್ಲಿ ಬಂದು ವಿಕಾಸ ಹೊಂದಬೇಕಾಗಿದೆ. ಕರ್ಮನ ಜನ್ಮಾಂತರ ಅಂದರೆ ವಿಕಾಸ ಅಂತೇ ಅವನು ಹೇಳ್ತಾನೆ. ನಾನು ನಿನ್ನೆ ದಿನ ಒಂದು ಇದನ್ನು ಹೇಳಿದೆ, ಕುವೆಂಪು ಅವರು ಇಡೀ ಕರ್ಮ ಸಿದ್ಧಾಂತದ ರಹಸ್ಯವನ್ನು ಅಲ್ಲಿ ಇಟ್ಟಿದ್ದಾರೆ. ಯುಗ ಯುಗ ಯುಗದತಿ ಜಡವನ್ನು ಜಯಿಸಿತು ಜೀವ. ಪ್ರಾಣಿಗಳಲ್ಲಿ ಜಡತ್ವ ಹೆಚ್ಚು, ಮನುಷ್ಯನಲ್ಲಿ ಸ್ವಲ್ಪ ಸ್ವಾತಂತ್ರ್ಯ ಹೆಚ್ಚು. ಅದು ಯುಗಗಳ ವಿಕಾಸದ ನಂತರ ಮನುಷ್ಯ ಜನ್ಮ. ಅದನ್ನೇ ಕನಕದಾಸರು ಏಸು ಕಾಲಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದು ಶರೀರ ತಾನಲ್ಲ, ತನ್ನದ್ದಲ್ಲ, ಆಸೆ ತರದಲ್ಲ, ಮುಂದೆ ಬಾಹುದಲ್ಲ. ದಾಸನಾಗು ಅಂದರೆ ದಾರಿ ತೋರಿದೀವ, ಸತ್ಪಥದಲ್ಲಿ ನಡೆಯಲಿಕ್ಕೆ ಪ್ರೇರಣೆಯನ್ನು ಕೊಡು, ಬುದ್ಧಿಯನ್ನು ಬೆಳಗು ಅಂತ
ಗಾಯತ್ರಿ ಮಂತ್ರದಂತೆ ಇದು ಮತ್ತು ಕನ್ನಡ ಭಾಷೆಯಲ್ಲಿ ಆ ಮಹಾತ್ಮರು ಹೇಳಿದ್ದು. ಅಂದರೆ ವಿಕಾಸವಾಗುವುದಕ್ಕೆ ಜೀವ ಮೆಲ್ಲನೆ ಪ್ರಾಣಿ ಧರ್ಮದಿಂದ ಮೇಲಕ್ಕೆ ಬರಬೇಕಾದ್ರೆ ಅಷ್ಟು ಸುಲಭವಾಗಿಲ್ಲ. ನಾವು ಎಷ್ಟೇ ಆಲ್ ಮೆನ್ ಆರ್ ಬಾರ್ನ್ ಈಕ್ವಲ್, ನೀವೆಲ್ಲ ಹಾಗೆಲ್ಲ ಮಾತಾಡಬೇಡಿ, ಹೊಡೆದು ಬಿಡ್ತೇನೆ ಅಂತ ಹೇಳ್ಬೋದು. ಆದರೆ ಮನುಷ್ಯ ಅವನಲ್ಲಿ ಸಂಸ್ಕಾರಗಳ ರಾಶಿ ಇದೆ, ಅವನ ಸಾಮರ್ಥ್ಯ, ಆಮೇಲೆ ಅವನ ಅನಿಸಿಕೆಗಳು, ಆಸೆಗಳು, ಅವನ ಹಿಂದುಗಡೆ ಮನುಷ್ಯನ ಹಿಂದುಗಡೆ ಇರತಕ್ಕಂಥ ನಾನಾ ರೀತಿಯ ಸಂಸ್ಕಾರಗಳು, ಇವೆಲ್ಲವನ್ನು ಒಂದೇ ಸಲ ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಕರ್ಮ ಜನ್ಮಾಂತರ ಅಂದರೆ ಹೆದರೋದು ಬೇಡ, ಯಾವಾಗಲೂ ಚಿಂತೆ, ಕಷ್ಟ ಬಂದರೂ ಭಯವಿಲ್ಲ. ಯಾಕಂದರೆ ಅಂತರ್ಯದ ಆಳದಲ್ಲಿ ಹಿಡ್ಕೊಂಡವನು ಭಗವಂತನೇ. ಅವನು ಕ್ರೂರಿಯಾದರೂ ಕೂಡ ಕ್ರೂರಿಯ ಹಿಂದೆ ಇರುವುದು ಆ ಭಗವಂತನೇ. ಅದರಿಂದ ನೀವು ಮೇಲೆ ಹೋಗಬೇಕಾದರೆ ಆ ಕ್ರೂರಿ ಅನ್ನು ಕುರಿತು ಸದಾ ಚಿಂತನೆ ಮಾಡಬೇಕಾಗಲ್ಲ. ಅವನದ್ದೇನೋ ಒಂದು ವ್ಯವಸ್ಥೆ ಇದೆ, ಆದರೆ ನೀವು ಮಾಡೋದು ಮಾಡಬೇಕು. ಆದರೆ ನೀವು ನಿಮ್ಮ ಏಳಿಗೆಗಾಗಿ ಪ್ರಯತ್ನ ಮಾಡಬೇಕು. ಸದ್ಯದ ಪರಿಸ್ಥಿತಿ ಎಷ್ಟೇ ಕಷ್ಟವಾಗಿದ್ದರೂ ಆ ನೆಲದ ಮೇಲೆ ಬಿದ್ದಾಗ ನೆಲವನ್ನೇ ಆಧರಿಸಿ ಮನುಷ್ಯ ಮೇಲಕ್ಕೆ ಬಿದ್ದಂತೆ ಈ ಅಪೂರ್ವವಾದ ತತ್ವಗಳನ್ನು ತಿಳಿದುಕೊಂಡು ತನ್ನ ನೈಜ ಸ್ವರೂಪವನ್ನು ಭಗವಂತನನ್ನು ಪಡೆಯುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದನ್ನು ಬಿಡಬಾರದು. ಅದೇ ಧರ್ಮ ಸೂಕ್ಷ್ಮ ಒಟ್ಟಿನಲ್ಲಿ ಹೇಳುವುದಾದರೆ ಕರ್ಮ. ಅದು ಹೇಗೆ ಎಷ್ಟು ಸ್ಪಷ್ಟವಾಗಿ ನಿಖರವಾಗಿ ಅದು ವ್ಯಕ್ತವಾಗ್ತದೆ ಅಂತ ಹೇಳುವುದನ್ನು ಆತ ಹೇಳ್ತಾನೆ. ಬೂಮರ್ಯಾಂಗ್ ಕರ್ಮ ಅಂತ. ಕೈ ಮತ್ತು ಉಗುರುಗಳ ಶೃಂಗಾರವನ್ನು ಮಾಡುವ ಕೆಲಸದಿಂದ ಜೀವನ ನಡೆಸುತ್ತಿದ್ದ ಒಬ್ಬಾಕೆಯು ಬದುಕಿನ ಘಟನೆ ಒಬ್ಬಾಕೆಯ ಜೀವನದ ಘಟನೆ ಕುತೂಹಲಕಾರಿಯಾಗಿದೆ. 1 ವರ್ಷ ವಯಸ್ಸಿನ ಚಿಕ್ಕ ಮಗುವಾಗಿದ್ದಾಗ ಮಕ್ಕಳಿಗೆ ಸಾಮಾನ್ಯವಾಗಿ ಬರುವ ಪಾರ್ಶ್ವವಾಯುವಿನಿಂದ ಆಕೆ ಪೀಡಿತರಾದಳು. 2 ಕಾಲುಗಳು ನಿಶ್ಶಕ್ತವಾದವು. ಪಾದದ ಬೆಳವಣಿಗೆಯು ಕುಂಠಿತವಾಗಿ ನಡೆಯಲಾಗುತ್ತಿರಲಿಲ್ಲ. ಪಟ್ಟಿ ಮತ್ತು ಊರುಗೋಲುಗಳ ಸಹಾಯದಿಂದ ತಿರುಗಾಡಬೇಕಿತ್ತು. ಅವಳ ಬಗ್ಗೆ ಕೇಸಿಯನ್ನು ಕೇಳಲಾಯಿತು. ಅದಕ್ಕೆ ಕೇಸಿ ಉತ್ತರಿಸಿದ. ಗಾಢವಾದ ಧ್ಯಾನದಲ್ಲಿ ಮುಳುಗಿ ಅವಳ ಅನ್ಕಾನ್ಷಿಯಸ್ ಮೈಂಡಿನಲ್ಲಿ ಸಂಗ್ರಹವಾದ ಸಂಗತಿಗಳನ್ನು ಕಂಡು ಹೇಳಿದವನು. ಬೂಮರ್ಯಾಂಗ್ ಕರ್ಮಕ್ಕೆ ಇದೊಂದು ಕುತೂಹಲಕಾರಿಯಾದ ಉದಾಹರಣೆ. ಅದರಲ್ಲಿ ಅವನು ಹೇಳಿದ್ದು, ಈಕೆ ಅನೇಕ ಜನರ ಅಂಗಾಂಗಗಳು ದುರ್ಬಲವಾಗುವಂತೆ ಮಾಡಿ ತಾನು ಹೇಳಿದಂತೆ ಕುಣಿಯುವಂತೆ ಅವರನ್ನು ತನ್ನ ಅಧೀನದಲ್ಲಿರಿಸಿಕೊಂಡಿದ್ದಳು. ಈಗ ಈ ಜನ್ಮದಲ್ಲಿ ಈ ಜೀವಿ ಬೇರೆಯವರಿಗೆ ಹಿಂದೆ ಏನು ಮಾಡಿತ್ತೋ ಅದನ್ನು ಅನುಭವಿಸುತ್ತೇವೆ. ನಮಗೆ ನಗೆ ಪಾಠ ಇದು ಡೋಂಗಿ ಬುರುಡೆ ಅಂತೆಲ್ಲ ಹೇಳ್ತಾರೆ, ನನಗೆ ಗೊತ್ತಿದೆ. ಅದನ್ನು ಮೊದಲು ಮಾತ್ರ ನೀವು ನೋಡಿದರೆ ಅದು ಹೇಗಾಗುತ್ತೆ ಅಂತ. ಆದರೆ ಇಡೀ ಕೇಸಿ ಮತ್ತು ಇತಿಹಾಸ ಇದಕ್ಕೆ ಸಂಬಂಧಪಟ್ಟದನ್ನು ಓದಿ ಆದ ಮೇಲೆ ಅವನು ಹೇಳಿದ 100 ಜನರಿಗೆ ಆ ರೀತಿಯಲ್ಲಿ ಔಷಧ ಸೇವನೆ ಮಾಡಿ ಆ ರೀತಿಯಲ್ಲಿ ನಡವಳಿಕೆಯಲ್ಲಿ ಬದಲಾವಣೆ ತೋರಿದ ಮೇಲೆ ಅವರೆಲ್ಲರೂ ಸುಮುಖ ಅಂದರೆ ಸ್ವಸ್ಥರಾದದ್ರ ಉದಾಹರಣೆ 100 ಇದೆ. ಇದು ಒಂದೇ ಅಲ್ಲ. ಇನ್ನೊಂದು ಉದಾಹರಣೆ ಕೊಡ್ತಾನೆ. ಬೂಮರ್ಯಾಂಗ್ ಕರ್ಮಕ್ಕೆ ಇನ್ನೊಂದು ಕುತೂಹಲಕಾರಿಯಾದ ಉದಾಹರಣೆ ಕೇಸಿಯ ದಾಖಲೆಗಳಲ್ಲಿ ಸಿಗುತ್ತದೆ. 40 ವರ್ಷ ವಯಸ್ಸಿನ ಮಹಿಳೆಯೊಬ್ಬಳು ಬಾಲ್ಯದಿಂದಲೂ ವಿಚಿತ್ರವಾದ ರೋಗದಿಂದ ನರಳುತ್ತಿದ್ದಳು. ಈಗಿನ ದಿನಗಳಲ್ಲಿ ಅದನ್ನು ವೈದ್ಯರು ಅಲರ್ಜಿ ಎನ್ನುತ್ತಾರೆ. ರೊಟ್ಟಿ ಮತ್ತು ಬೇಳೆಕಾಳುಗಳ ಆಹಾರವನ್ನು ಸೇವಿಸಿದಾಗ ಗುರು ಲಕ್ಷಣಗಳಿಂದ ಕೂಡಿದ ಜ್ವರ ಬಂದಂತೆ ಒಂದೇ ಸಮನೆ ಅವಳು ಸೀನುತ್ತಿದ್ದಳು. ಕೆಲವು ವಸ್ತುಗಳ ಸಾನ್ನಿಧ್ಯಕ್ಕೆ ಹೋದಾಗ ಭಯಂಕರವಾದ ನರಗಳ ಸೆಳೆತದಿಂದ ಯಮಯಾತನೆಯಾಗುತ್ತಿತ್ತು. ಅಸಂಖ್ಯ ವೈದ್ಯರ ಸಲಹೆಗಳನ್ನು ಆಕೆ ಪಡೆದರೂ ಪ್ರಯೋಜನವಾಗಲಿಲ್ಲ. ಮುಖ್ಯವಾಗಿ ಬೂಟಿನ ಚರ್ಮ, ಕನ್ನಡಕದ ಪ್ಲಾಸ್ಟಿಕ್ನ ಹೊರ ಆವರಣಗಳ ಸನಿಹಕ್ಕೆ ಬಂದಾಗ ವಿಪರೀತ ನೋವು ನರಳಾಟ ಉಂಟಾಗುತ್ತಿತ್ತು. ಕೇಸಿಯ ಬಳಿಗೆ ಬಂದು ಆಕೆ ತಾನು ಹೇಗೆ ಈ ರೋಗ ಮುಕ್ತಳಾಗಬೇಕೆಂದು ಕೇಳಿಕೊಂಡರು. ಅವಳೇನು ತನ್ನ ಹಿಂದಿನ ಜೀವನದ ಬಗ್ಗೆ ಅವನ ಹತ್ರ ಕೇಳಲಿಕ್ಕೆ ಹೋಗಲಿಲ್ಲ. ಆದರೆ ಕೇಸಿಯ ಅತೀಂದ್ರಿಯ ಶಕ್ತಿ ಆಕೆಯ ಸುದೂರ ಭೂತಕಾಲದ ಘಟನಾವಳಿಗಳನ್ನು ತಿಳಿಯಿತು. ಹೀಗೆಂದ, ಈ ಜೀವಿ ಹಿಂದೊಮ್ಮೆ ರಸಾಯನಶಾಸ್ತ್ರಜ್ಞರಾಗಿತ್ತು. ಬೇರೆಯವರಿಗೆ ತುರಿಕೆಯನ್ನುಂಟು ಅನೇಕ ವಸ್ತುಗಳನ್ನು ಉಪಯೋಗಿಸುತ್ತಿತ್ತು.
ಅದರಿಂದ ಅದರ ಪರಿಣಾಮವನ್ನು ಈಗ ಅನುಭವಿಸುತ್ತಿದೆ. ಅಷ್ಟು ಮಾತ್ರವಲ್ಲದೆ ಈಚೆ ಗಾಳಿಯನ್ನು ವಿಷಪ್ರಾಯವನ್ನಾಗಿ ಮಾಡಲು ಹಲವು ರಾಸಾಯನಿಕ ದ್ರವ್ಯಗಳನ್ನು ಉಪಯೋಗಿಸಿ ಇತರರಿಗೆ ಉಸಿರುಗಟ್ಟುವ ಸಂಕಟ ತಂದೊಡ್ಡುತ್ತಿದ್ದಳು. ಯಾವ ವಸ್ತುಗಳ ಮೂಲಕ ಇತರರಿಗೆ ತೊಂದರೆ ಕೊಟ್ಟಿದ್ದಲೋ ಆ ವಸ್ತುಗಳ ಸನಿಹಕ್ಕೆ ಬಂದಾಗ ಆಕೆಗೆ ಈಗ ಮರಣಪ್ರಾಯವಾದ ದುಃಖವಾಗುತ್ತಿದೆ ಅಂತ. ಅದು ಇತರರಿಗೆ ಕೆಡುಕನ್ನು ಮಾಡುವ ವ್ಯಕ್ತಿ ಅದು ಅವನು ಮಾಡಿಬಿಟ್ಟು ಆಗೋಯ್ತು ಅಂತ ಏನಿಲ್ಲ. ಅದು ಮಾಡಿದ ಪ್ರತಿ ಒಂದು ಕೂಡ ಅಲ್ಲಿ ರೆಕಾರ್ಡ್ ಉಂಟು. ಅದಕ್ಕನುಗುಣವಾದಂತಹ ಈಶ್ವರ ಒಂದು ನಿಯಮ ಅದು, ಅದನ್ನು ಅಲಗಡೆಯಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದನ್ನು ಆತ ಇಲ್ಲಿ ತೋರಿಸಿದ್ದಾನೆ. ಮತ್ತು ಅವರ ಆ್ಯಟಿಟ್ಯೂಡ್, ಅವರು ಕೂಡ ಜೀವನದಲ್ಲಿ ತಮ್ಮದು ಹಿಂದಿನ ಏನೋ ಇರಲಿ, ಅದು ತಪ್ಪದಾಗಿ ಹೋಯಿತು, ನಾನು ಸಾಧ್ಯ ಆದಷ್ಟು ಮುಂದೆ ಒಳ್ಳೆಯದು ಮಾಡ್ತೇನೆ, ಒಳ್ಳೆಯದನ್ನು ಮಾಡುವ ಒಂದು ದೃಢ ಸಂಕಲ್ಪ ಮಾಡಿ ಅದನ್ನು ಸ್ವಲ್ಪವಾದರೂ ಕಾರ್ಯರೂಪಕ್ಕೆ ತಂದದ್ದಾದರೆ ಅಲ್ಲಿ ಸ್ವಲ್ಪ ಬದಲಾವಣೆ ಆದದ್ದು ಆಗ ಘಟನೆಗಳು ಉಂಟು. ಮತ್ತೊಂದು ಕೇಸಸ್ಸಿನಲ್ಲಿ ಅದು ಎಷ್ಟು ತೊಂದರೆ ಆಯಿತು ಅಂದರೆ ಇವನ ಹತ್ರ ಕೇಳಿದಾಗ ಹೇಳಿದ್ದು, ಚಿಕ್ಕ ಮಕ್ಕಳಿಗೆ ಸಣ್ಣ ಪ್ರಾಯದಲ್ಲಿ ಮಕ್ಕಳು ತಪ್ಪು ಮಾಡುವುದು ಸಹಜ, ಅವರನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು, ಶಿಕ್ಷೆ ಕೊಡಬಹುದು, ಶಿಕ್ಷೆ ಅತಿ ಆಗಬಾರ್ದು, ಮಕ್ಕಳಿಗೆ ಒಂದು ದಯನೀಯ ಸ್ಥಿತಿ, ಅಸಹಾಯ ಸ್ಥಿತಿ ಬರಬಾರದು ಎಂದು ತಿಳಿಯದೆ ಇಡೀ ಮಕ್ಕಳ ಮನಸ್ಸಿಗೆ ಅಷ್ಟು ದೊಡ್ಡ ಆಘಾತ, ದೇಹಕ್ಕೆ ಮಾತ್ರ ಆಘಾತ ಅಲ್ಲ ಮನಸ್ಸಿಗೂ ಆಘಾತ ಕೊಟ್ಟವಳು. ಇಡೀ ಜೀವನ ನಾನಾ ರೀತಿಯ ರೋಗಗಳಿಂದ ನರಳಿದ್ದು ಮಾತ್ರ ಅಲ್ಲ, ವಿವಾಹವಾಗಿ ಅದು ಕೂಡ ವಿಚ್ಛೇದ ಆಯಿತು. ಆಮೇಲೆ ಕುಡಿತದ ಚಟಕ್ಕೆ ಬಲಿಯಾಗಿ ನರಳಿ ಸತ್ತಳು. ಅದು ರೆಕಾರ್ಡ್ ಇದೆ. ಮನುಷ್ಯನು ಮನ ಬಂದಂತೆ ವರ್ತಿಸಬಹುದಾ? ಈ ಲೋಕದಲ್ಲಿ ಇವತ್ತು ಪೊಲೀಸರ ಕಣ್ಣನ್ನು ತಪ್ಪಿಸಬಹುದು ಮತ್ತು ಬೇರೆ ಯಾರಿಗೋ ಲಂಚ ಕೊಟ್ಟು ಏನು ಅನ್ಯಾಯ ಮಾಡಿದರೂ ತಪ್ಪಿಸ್ಕೊಳ್ಳಬಹುದು. ಆದರೆ ಭಗವಂತನ ರಾಜ್ಯದಲ್ಲಿ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಲಿ ಲಂಚ ಇಲ್ಲ. ಯಮನಾಗಲಿ ಮತ್ತೊಬ್ಬನಾಗಲಿ ಅಧಿಕಾರಿಗಳೆಲ್ಲ ಇದ್ದಾರೆ, ಅವರು ಲಂಚ ತಗೊಳ್ಳೋರಲ್ಲ. ಅವ್ರಿಗೆ ಗೊತ್ತಾಗುತ್ತೆ, ನಾನು ಲಂಚ ತಗೊಂಡ್ರೆ ಅವನಿಗೆ ನನ್ನ ಮೇಲಿನವನಿಗೆ ಗೊತ್ತಾಗುತ್ತೆ ನಾನು ಓಡಿಸ್ತಾನೆ ಅಂತ. ಇಲ್ಲಿ ಮಾತ್ರ ನಡೀತದೆ ಭೂಲೋಕದಲ್ಲಿ. ಸಾಂಕೇತಿಕ ಕರ್ಮ ಅಂತ ಹೇಳ್ತಾನೆ. ಇನ್ನೊಂದು, ತರುಣನೊಬ್ಬ ಬಾಲ್ಯದಿಂದಲೂ ರಕ್ತಹೀನತೆಯಿಂದ ನೋಡುತ್ತಿದ್ದ. ಅವನ ತಂದೆ ಪ್ರಖ್ಯಾತಿಯ ವೈದ್ಯನಾಗಿದ್ದು ಸಾಕಷ್ಟು ಪ್ರಯತ್ನ ಮಾಡಿದರು ಅವನಿಗೆ ರಕ್ತದ ಗುಣವಾಗಲಿಲ್ಲ. ಅದಕ್ಕೆ ಕಾರಣ ಹಿಂದಿನ ಒಂದು ಜೀವನದಲ್ಲಿ ಸಂಕೇತವಾಗಿ ಬರ್ತದೆ ಅಂತ ಹೇಳ್ತಾನೆ ಕರ್ಮ. ಹಿಂದಿನ ಒಂದು ಜೀವನದಲ್ಲಿ ಯಾವುದೋ ಜಗಳದಲ್ಲಿ ರಕ್ತದ ಹೊಳೆ ಹರಿಸಿದ್ದಂತೆ ಅವನು. ಯಾವ ಕರ್ಮದಿಂದ ಆ ರಕ್ತದ ಹೊಳೆ ಹರಿಸಿದನೋ ಆ ರಕ್ತದ ಅಭಾವ ಅವನ ದೇಹದಲ್ಲಿ ಇಂದು ಕಾಣಿಸಿತು. ಮೂರು ರಂಗಗಳಲ್ಲಿ ಕ್ರಿಯೆ ಪ್ರತಿಕ್ರಿಯೆ ಉಂಟು ಅಂತ ಹೇಳ್ತಾನೆ. ಜೀವ ಸಾಮಾನ್ಯವಾಗಿ ತನ್ನ ಇಚ್ಛೆಯನ್ನು 3 ರಂಗಗಳಲ್ಲಿ ವ್ಯಕ್ತಪಡಿಸುತ್ತವೆ. ಮೊದಲನೇದೇ ತನ್ನ ಶರೀರದಲ್ಲಿ ತಂದೆ ತಾಯಿಗಳಿಂದ ಪಡೆದು ಮನಸ್ಸು ಪ್ರಾಣ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಿಂದ ಕೂಡಿರುವ ಆಹಾರಾದಿಗಳಿಂದ ಅನ್ನಪಾನಾದಿಗಳಿಂದ ಬೆಳೆಯುವ ಈ ಸಂಕೀರ್ಣ ಯಂತ್ರದಲ್ಲಿ ಇದರ ಸೂಕ್ಷ್ಮ ಸಂಸ್ಕಾರಗಳಿಂದ ಕೂಡಿದ್ದು ಕೊನೆಗೆ ಆಕಾಶ ಭಾವದಲ್ಲಿ ಲೀನವಾಗುವಂಥದ್ದು. ನಮ್ಮಲ್ಲಿ ಪಂಚೀಕರಣ ಅಂತಾರೆ. ಇದು ಜಟಿಲವಾದ ವಿಚಾರ, ಅದರಿಂದ ನಾನು ಅಲ್ಲಿಗೆ ಹೋಗುವುದಿಲ್ಲ. ಅದರ ಒಂದು. ಎರಡನೆಯದೇ ಜೀವಿ ಇರುವ ಸನ್ನಿವೇಶ, ತನ್ನನ್ನು ತನ್ನ ಶರೀರವನ್ನು ತನ್ನ ಮನಸ್ಸನ್ನು ಹೇಗೆ ಇಟ್ಕೊಳ್ತಾನೆ ಅಂತ ಒಂದು. ಇನ್ನೊಂದು ಜೀವಿ ಇರುವ ಸನ್ನಿವೇಶ ಅಥವಾ ಬಾಹ್ಯ ಪ್ರಕೃತಿ, ಪ್ರಾಕೃತಿಕ ವಾತಾವರಣ. ಈಗ ನೀವು ಒಳ್ಳೆ ವ್ಯಾಪಾರ ಮಾಡೋದು ಒಳ್ಳೆಯದು, ಇದ್ದ ಕಾಡನ್ನೆಲ್ಲ ಕಡಿಯೋದು ಒಂದೇ ಕೆಲಸ, ಹಣ ಮಾಡೋದು. ಅದನ್ನು ಅಲ್ಲಿ ಏನೋ ಶಿಸ್ತ ಬ್ಯಾಂಕಿನನ್ನು ತಗೊಂಡೋಗಿ ಇಲ್ಲಿ ಶಾಂತವಾಗಿ ಇದ್ದು ಅವನು ಸತ್ತ ಮೇಲೆ ಹಾವಾಗಿ ಅಲ್ಲಿ ಹೋಗಿ ಅದನ್ನು ಕಾಪಾಡೋದಂತ ತಮಾಷೆಗಳೇ ಇದೆ. ಹಾಗೆ ಆಗುತ್ತೆ ಅಂತಲ್ಲ. ಅಂದರೆ ಪ್ರಕೃತಿಯ ವಸ್ತುಗಳನ್ನು ಹಾಳು ಮಾಡಲಿಕ್ಕೆ ನಿನಗೆ ಅಧಿಕಾರ ಇಲ್ಲ. ನಿನ್ನ ಸ್ವಾರ್ಥಕ್ಕಾಗಿ ಆ ಪ್ರಕೃತಿಯ ವಸ್ತುಗಳನ್ನು, ಪ್ರಾಣಿಗಳನ್ನ, ಮತ್ತೊಂದನ್ನು, ಇನ್ನೊಂದನ್ನು, ನಮ್ಮಲ್ಲಿ ಇವನ ನೀರನ್ನು ಉಪಯೋಗಿಸಬೇಕಾದರೆ ಈಗ ಎಷ್ಟು ಜಾಗರೂಕರಾಗಿರಬೇಕು ಅಂತ ನಾನು ಕೆಲವು ಸಲ ಯೋಚನೆ ಮಾಡೋದು. ಪ್ರತಿ ಸಲ ಅಲ್ಲಿ ಹೋದಾಗ ಅದು ಮಾಡಿಬಿಟ್ಟ ನೀರು ಸರ್ ಅಂತ ಹೋಯಿತು. ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಬೇಕು.
ಇದು ಭಗವಂತನ ರಾಜ್ಯದ ವಸ್ತುಗಳು ಅನ್ನೋ ಭಾವನೆ ಬರ್ತದೆ ನಮಗೆ. ಹಾಗೆ ಪ್ರಕೃತಿಯನ್ನು ದುರುಪಯೋಗ ಮಾಡಿದರೆ ನೀನು ನೆಕ್ಸ್ಟ್ ಜನ್ಮದಲ್ಲಿ ಅಲ್ಲಿ ಹೋದಾಗ ಏನೋ ಎಲರ್ಜಿ, ಆ ಮರದ ಹತ್ರ ಹೋದ ಕೂಡ ಇವನಿಗೇನೋ ಶುರುವಾಯಿತು ರೋಗ ಅಂತ. ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ಉಂಟು. ಅದನ್ನು ಅವನು ಹೇಳ್ತಾನೆ, 3 ರಂಗಗಳಲ್ಲಿ ಜೀವಿಗೆ ಕ್ರಿಯೆ ಪ್ರತಿಕ್ರಿಯೆಗಳು. ದೇಹದಾರಿಯಾದ ಜೀವಾತ್ಮ, ಆಮೇಲೆ ಇಂದ್ರಿಯಗಳನ್ನು, ತನ್ನ ಇಂದ್ರಿಯಗಳನ್ನು ಹೇಗೆ ಉಪಯೋಗಿಸ್ತಾನೆ ಎನ್ನುವಂಥದ್ದು. 2ನೇದೇ ಬಂಧು ಬಾಂಧವರ ಹತ್ರ ಹೇಗೆ ವಿಶ್ವಾಸದಿಂದ ಪ್ರೀತಿಯಿಂದ ನಡ್ಕೊಳ್ತಾನ ಇಲ್ವ ಅಂಥದ್ದು. ಆಮೇಲೆ ಪ್ರಕೃತಿ ಅದನ್ನು ಹೇಗೆ ನೋಡ್ತಾನೆ ಎನ್ನುವಂಥದ್ದು. ಇವುಗಳಿಂದ ರಿಯಾಕ್ಷನ್ ಬರ್ತದೆ, ಅದನ್ನು ಮನುಷ್ಯ ಅನುಭವಿಸಬೇಕಾಗ್ತದೆ ಅಂತ ಹೇಳಿದ. ಇನ್ನು ಸಣ್ಣ ಪುಟ್ಟ ವಿಚಾರಗಳಲ್ಲಿಯೂ ಕೆಲವೊಮ್ಮೆ ಕರ್ಮ ವರ್ಕ್ ಮಾಡ್ತದೆ ಅಂತ ಹೇಳ್ತಾರೆ. ಸ್ವಲ್ಪ ದೇಹ ಧೈರ್ಯರಾಗಿದ್ದಂಥವ್ರು, ಹೊಟ್ಟೆ ದೊಡ್ಡಾಗಿದ್ದವರು, ಅವನು ಬಸ್ಸಿನಲ್ಲಿ ಹೋಗಿ ಕೂತ್ಕೊಳ್ಳೆ 3 ಜನರ ಸೀಟನ್ನು ಒಬ್ಬನೇ ಆಕ್ಯುಪೈ ಮಾಡಿದಪ್ಪ ಈ ಮನುಷ್ಯ ಅಂತ ಅವನಿಗೆ ಕೇಳುವ ಹಾಗೆ ಬೇರೆ ರೀತಿಯಲ್ಲಿ ಹೇಳೋದು. ಅದು ಫ್ರಾನ್ಸಿನಲ್ಲಿ ಆ ರಾಜನ ಆಸ್ಥಾನದಲ್ಲಿದ್ದವಳು ಒಬ್ಬಳು, ಅದು ನರ್ತಕಿಯೋ ಏನೋ, ಅಲ್ಲಿ ದೊಡ್ಡ ದೊಡ್ಡ ಹೊಟ್ಟೆ ದೊಡ್ಡ ಶರೀರ ಇದ್ದವರನ್ನು ನೋಡಿ ಬಹಳ ತಮಾಷೆ ನಗುವುದು ಮಾಡಿದಂತೆ. ನೆಕ್ಸ್ಟ್ ಜನ್ಮದಲ್ಲಿ ಅವಳು ಹಾಗಾಗಿ ಬಂತು, ಹಾಗೆ ಬರ್ತದೆ ಅಂತ ಹೇಳ್ತಾನೆ. ಅಂದರೆ ಒಂದು ಜೀವ ಅದು ಪ್ರಾಣಿ ವರ್ಗ, ಪಶು ಪಕ್ಷಿಗಳ ವರ್ಗದಿಂದ ಬಂದು ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಅದು ಮೇಲಕ್ಕೇರಬೇಕಾದರೆ ಸಂಯಮ, ಸ್ವರ್ಗಕ್ಕೇರಿ ದಿವ್ಯತೆ, ಅಂತರಂಗದಲ್ಲಿರುವ ಭಗವಂತನ ಅಂಶವನ್ನು ತಿಳಿಯುವುದಕ್ಕೆ ಎಷ್ಟು ಸಮಯ ಬೇಕಾಗ್ತದೆ. ಒಂದು ಚಾರಿತ್ರ್ಯ ನಿರ್ಮಾಣವಾಗಬೇಕಾದರೆ, ದೃಢ ಚಾರಿತ್ರ್ಯ ಆಗಬೇಕಾದರೆ, ಪರಿಪೂರ್ಣವಾಗಿ ತಾನು ಒಳ್ಳೆಯವನಾಗಿದ್ದುಕೊಂಡು ಇತರರಿಗೆ ಒಳಿತನ್ನು ಮಾಡುವ ಸಾಮರ್ಥ್ಯ, ಸಂಸ್ಕಾರ ಎಂಥ ಒಂದು ನಡತೆಯಿಂದ ಬರಲಿಕ್ಕೆ ಸಾಧ್ಯ ಅಂದರೆ ನಮಗೆಲ್ಲ ಗೊತ್ತಾಗ್ತದೆ. ಅವನು ಹೇಳ್ತಾನೆ, ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವಾಗ, ಒಂದು ಕೋಟಿನಿಂದ ಇನ್ನೊಂದು ಕೋಟಿಗೆ ಹೋಗುವನ ಹಿಂದಿನ ಲೆಕ್ಕಗಳು, ಇಷ್ಟು ಪಾಯಿಂಟ್ಸ್ ನಾನು ಗೆದ್ದಿದ್ದೆ, ನಮ್ದು ಇಷ್ಟು ನಿಮ್ದು ಇಷ್ಟು ಅಂತಿದ್ದ ಹಾಗೆ ಅದು ಇರ್ತದೆ ಅಂತ ಹೇಳಿದ. ಆಮೇಲೆ ಹೊಟ್ಟೆ ದ್ವಾಕತನ ಎಂಬ ಕ್ರಿಯೆಗೆ ಈ ಜನ್ಮದಲ್ಲಾಗಲಿ ಮುಂದಿನ ಜನ್ಮದಲ್ಲಾಗಲಿ ಜೀರ್ಣಾಂಗಗಳ ವ್ಯೂಹವೇ ಕೆಟ್ಟು ಅಜೀರ್ಣ ವ್ಯಾಧಿಯ ಪ್ರತಿಕ್ರಿಯೆ ವ್ಯಕ್ತವಾಗುತ್ತದೆ. ಬೇಕಾದಕ್ಕಿಂತ ಹೆಚ್ಚು ತಿಂದರೆ ಅದು ಪ್ರಕೃತಿಯೇ ನಿಮ್ಮನ್ನು ಸರಿ ಮಾಡ್ತದೆ. ಸ್ವಲ್ಪ ತಿಂದುಕೊಳ್ಳೋ ಹೊಟ್ಟೆ ನೋವು ಪ್ರಾರಂಭವಾಗುತ್ತೆ. ಆ ರೀತಿ ಕರ್ಮದ ಪ್ರತೀಕಾರಗಳು, ಮನುಷ್ಯನ ಶರೀರದಲ್ಲಿರುವ ಗ್ರಂಥಿ ಇದೆಯಲ್ಲ, ಹಾರ್ಮೋನ್ಸ್, ಅವುಗಳ ಚಟುವಟಿಕೆಗಳು ಜೀವಿಯ ಪೂರ್ವಕರ್ಮಗಳನ್ನು ಸೂಕ್ಷ್ಮವಾಗಿ ತಿಳಿಸುವ ಅತ್ಯುತ್ತಮ ಸಾಧನಗಳು. ಗ್ಲ್ಯಾಂಡ್ಸ್ ದೆಮ್ಸೆಲ್ವ್ಸ್ ಆರ್ ಫೋಕಲ್ ಪಾಯಿಂಟ್ಸ್ ಫಾರ್ ದ ಎಕ್ಸ್ಪ್ರೆಷನ್ ಆಫ್ ದ ಹೆರಿಡಿಟಿ ಆಫ್ ದ ಸೈಕಿ ಫಾರ್ ಇಟ್ಸ್ ಕರ್ಮ ಅಂತ ಹೇಳ. ತನ್ನ ಹಿಂದಿನ ಜನ್ಮದಲ್ಲಿ ಫ್ರೆಂಚ್ ಕಾನ್ವೆಂಟಿನಲ್ಲಿ ಅಧ್ಯಾಪಿಕೆಯಾಗಿದ್ದು ತಪ್ಪು ಮಾಡುವುದು, ಮಕ್ಕಳ ಸಹಜ ಸ್ವಭಾವ, ತಾಳ್ಮೆಯಿಂದ ಅದನ್ನು ತಿದ್ದುವುದು ಅಧ್ಯಾಪಿಕೆಯಾದ ತನ್ನ ಕರ್ತವ್ಯ ಎಂಬುದನ್ನು ತಿಳಿಯದೆ ಅಲ್ಲಿನ ಚಿಕ್ಕ ಚಿಕ್ಕ ವಿದ್ಯಾರ್ಥಿಗಳಿಗೆ ಅತಿ ಕಠಿಣವಾದ ಶಿಕ್ಷೆಯನ್ನು ನಿಷ್ಕರುಣೆಯಿಂದ ಕೊಟ್ಟು ಒಬ್ಬಾಕೆಯ ದಾರುಣ ಕಥೆ ಕೇಸಿ ದಾಖಲೆಗಳಲ್ಲಿದೆ. ಇದನ್ನು ನಾನು ಮುಂಚೆ ಸ್ವಲ್ಪ ಹೇಳಿಬಿಟ್ಟೆ. ಆಗಿನ ಜನ್ಮದಲ್ಲಿ ಗ್ರಂಥಿಗಳ ಅತಿ ಚಟುವಟಿಕೆಯಿಂದ ವಿಪರೀತ ರಕ್ತಸ್ರಾವದಿಂದ ನಡುವಂತಾಗಿ ತಿಂಗಳಿಗೆ 15 ದಿನಗಳ ಕಾಲ ಆಕೆ ಹಾಸಿಗೆಯಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಉಂಟಾಗಿಯೇ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಅಸಮರ್ಥವಾದಲು. ಜೀವನದುದ್ದಕ್ಕೂ ಅವಳ ಪಾಲಿಗೆ ಸಂಕಟವೇ ಒದಗಿತು. ಮದುವೆ ಆಗಲು ತವಕಿಸಿ ಕೊನೆಗೆ ಹೇಗೂ ಅತ್ಯಂತ ಕಷ್ಟದಿಂದ ಮದುವೆಯಾದರೂ ಕೆಲವೇ ದಿನಗಳಲ್ಲಿ ವಿಚ್ಛೇದವೂ ಆಯಿತು. ಕುಡಿತದ ಅಭ್ಯಾಸಕ್ಕೆ ಸಿಲುಕಿ ನರಳಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಆಕೆ ಒಂದಿನ ಕಣ್ಮರೆಯಾದಳು. ಮನುಷ್ಯನಿಗೆ ಕಷ್ಟ ಯಾಕೆ ಬರುತ್ತೆ, ದೇವ್ರಿಗೆ ಯಾಕೆ ಕಷ್ಟ ಕೊಡೋನು, ಬೇರೆ ಕೆಲಸ ಇಲ್ಲ, ಅವನು ಏನು ಮಾಡ್ತಾನೆ ಅಂತ ಹೇಳ್ತಾರಲ್ಲ. ತಾವಿಗೇನು ಮಾಡಿದೆ ಅಂತ ಯಾರಾದರೂ ಯೋಚಿಸ್ತಾರೆ. 21 ವರ್ಷ ವಯಸ್ಸಿನ ವ್ಯಗ್ರಯೋಕನಾಥ ಕೆಥೋಲಿಕ್ ಸಂಪ್ರದಾಯಕ್ಕೆ ಸೇರಿದ ಆತನ ಗುರು ಹಿರಿಯರು ಅವನನ್ನು ಪಾದ್ರಿಯಾಗುವಂತೆ ಪ್ರೇರಿಸಿದ್ದರು. ಆದರೆ ಅವನೇನು ಆ ಜೀವನದ ಕುರಿತಾಗಿ ಆಕರ್ಷಿತನಾಗಲಿಲ್ಲ. ಸ್ವಲಿಂಗ ವೃತ್ತಿಯ ಬಗೆಗಿನ ತೀವ್ರ ಹಂಬಲ ಅವನನ್ನು ಬಹುವಾಗಿ ಕಾಡಿತು. ಆತನೇ ಕೇಸಿ ಬಳಿ ಹೋದಾಗ, ಹಿಂದಿನ ಜೀವನದಲ್ಲಿ ಫ್ರೆಂಚ್ ಆಸ್ಥಾನದಲ್ಲಿನ ನೀನು ಹಲವು ಆಸ್ಥಾನಿಕರ ಸ್ವಲಿಂಗರತಿಯ ಕಳಂಕಮಯ ಜೀವನವನ್ನು ಬಯಲಿಗೆಳೆದಿದ್ದೆ. ಇತರರ ದೌರ್ಬಲ್ಯಗಳನ್ನು ಅತಿ ನಿಂದನೀಯವಾಗಿ ಟೀಕಿಸುವುದು ನಿನಗೆ ತುಂಬ ಸಂತೋಷ ಕೆಲಸವಾಗಿತ್ತು.
ನಿನ್ನ ವ್ಯಂಗ್ಯಚಿತ್ರ ರಚನಾ ಸಾಮರ್ಥ್ಯವನ್ನು ಇದಕ್ಕಾಗಿಯೇ ಉಪಯೋಗಿಸಿದ್ದಿ ಎಂದು ತಿಳಿಸಿ ಕೊನೆಯಲ್ಲಿ ಬೇರೆಯವರು ನಿನ್ನನ್ನು ಹೀನಾಯ ಮಾಡಬಾರದೆಂದು ನೀನು ಇತರರನ್ನು ಹೀನಾಯ ಮಾಡಬಾರದೆಂದಿದ್ದರೆ ನೀನು ಹಾಗೆ ಮಾಡಬೇಡ. ನೀನನ್ನು ಯಾರನ್ನು ಯಾವ ಮಟ್ಟದಲ್ಲಿ ಇತರರನ್ನು ಹಿಂಸಿಸಿದ್ದೆಯೋ ಹೀನೈಸಿದ್ದೆಯೋ ಅದೇ ಮಟ್ಟದಲ್ಲಿ ನೀನು ನಿಂದಿಸಲ್ಪಡುವೆ. ಬೇರೆಯವರಿಂದ ಯಾವುದನ್ನು ಕಂಡು ನಿಂದಿಸಿ ಅಸಹ್ಯ ಪಡುವೆಯೋ ಅದೇ ನಿನ್ನಲ್ಲಿ ಮೂಡುವುದು. ಇದು ಎಂಥ ಸೈಕಲಾಜಿಕಲ್ ಫ್ಯಾಕ್ಟ್ ಅಂತ. ಈ ಬಂಡವಾಳಶಾಹಿಗಳನ್ನು ಖಂಡನೆ ಮಾಡದೆ ಸಾಮ್ಯವಾದಕ್ಕೆ ಮಂಡನೆ ಇಲ್ಲ ಅಂಥೇಳಿ ಸಾಮ್ಯವಾದ ಕಮ್ಯುನಿಸ್ಟರು ಅವರ ಲೀಡರ್ಸು ಸಾಮಾನ್ಯವಾಗಿ ಶ್ರೀಮಂತರು ಎಲ್ಲರೂ ಒಳ್ಳೆಯವರನ್ನು ನಾನೇನು ಹೇಳ್ತಾ ಇಲ್ಲ, ತಪ್ಪು ದೋಷ ಎಲ್ಲರಿದೆ. ಅವರನ್ನು ತುಚ್ಛೀಕಾರ ಬೈದು ಹೀನಾಯ ಮಾಡ್ತಾ ಅವರ ದುರ್ಗುಣಗಳನ್ನು ಹೇಳ್ತಾ ಕೊನೆಗೆ ಆ ಎಲ್ಲ ದುರ್ಗುಣಗಳು ಇವನಲ್ಲಿ ಬಂತು. ಹಾಗಾಗೋದುಂಟು ಅಂತ ಅದನ್ನು ಇಲ್ಲಿ ಇದು ಸೂಕ್ಷ್ಮ. ನಮ್ಮಲ್ಲಿ ವರ್ಚ್ಯೂಸು ಅಭಯವಂಸತ್ತ ಸಂಶುದ್ಧಿ ಜ್ಞಾನಯೋಗ ವ್ಯವಸ್ಥೆ ದಾನಂದಮಷ್ಟೇ ಯಜ್ಞಷ್ಟೇ ಒಂದು ಮನಸ್ಸನ್ನು ಹದ್ದು ಬಸ್ಸಿಗೆ ತರಲಿಕ್ಕೆ ಎಷ್ಟು ವಿಧದ ನಿಯಮಗಳು. ಇನ್ನೊಬ್ಬರ ದುಃಖ ಸಂಕಟಗಳನ್ನು ತಿಳಿದುಕೊಳ್ಳದೆ ಸಹಾನುಭೂತಿ ತೋರದೆ ತನ್ನ ಜ್ಞಾನ ಸಂಸ್ಕೃತಿ ಅಭಿಮಾನದ ಶ್ರೇಷ್ಠತೆಯನ್ನು ತೋರ್ಪಡಿಸುವ ದುರಹಂಕಾರದ ವರ್ತನೆಯು ತೀವ್ರ ಕರ್ಮದ ಆಘಾತಗಳನ್ನು ಉಂಟು ಮಾಡುತ್ತದೆ ಎಂದು ಕೇಸಿ ಮತ್ತೆ ಹೇಳುತ್ತಾನೆ. ಆ ಕೀಳರಿಮೆ ಹೇಗೆ ಬರ್ತದೆ ಅಂತ ಹೇಳಿದ್ದಾನೆ. ತನ್ನ ಸಾಮರ್ಥ್ಯದಲ್ಲಿ ಆತನಿಗೆ ವಿಪರೀತ ಸಂಶಯ. ಈ ಹೀನ ಪರಿಸ್ಥಿತಿಗೆ ಕಾರಣವನ್ನು ಕೊಡಲಾಗಿದೆ ಎಂದೋ ಆತ ಕೇಸಿಯ ಬಳಿಗೆ ಹೋದ. ಆಗ ಈತ ತನ್ನ ಹಿಂದಿನ ಜೀವನದಲ್ಲಿ ಒಬ್ಬ ಸಾಹಿತ್ಯ ವಿಮರ್ಶಕನಾಗಿದ್ದ. ತನ್ನ ಅಭಿರುಚಿಗೆ ಸೇರಿದ ವಿಷಯಗಳನ್ನು ನಿರ್ದಯವಾಗಿ ಅತ್ಯಂತ ಕಟುನುಡಿಗಳಿಂದ ಟೀಕಿಸಿಬಿಡುತ್ತಿದ್ದ. ದೊಡ್ಡ ಕೆಲಸ ಮಾಡಿದೆ ನಾನು, ಕ್ರಾಂತಿಕಾರಿ ಅಂತ, ಬಂಡಾಯ ಇತ್ಯಾದಿ. ಈ ಬಂಡಾಯ ನಮ್ಮ ಕನ್ನಡ ಸಾಹಿತ್ಯದವರೆಲ್ಲ ಒಳ್ಳೆಯವರು, ಅವರಿಗೆಲ್ಲ ನಾನೇನು ಹೇಳೋದಿಲ್ಲ. ಅದನ್ನು ಇದು ವೈಯಕ್ತಿಕ ಜೀವನದಲ್ಲಿ ಬರುವ ಕಷ್ಟ ಕಂಠಗಳಲ್ಲಿ ಮನುಷ್ಯ ಹೇಗೆ ಶಿಕ್ಷಿಸ್ಕೊಳ್ತಾನೆ, ಯಾರ್ಯಾರಿಗೂ ಬೈತಾ ಇರ್ತಾನೆ, ಅಷ್ಟೇ ಮತ್ತಷ್ಟು ಹೆಚ್ಚು ಮಾಡ್ತಾನೆ. ಇತರರ ದೋಷ ನೋಡ್ತಾ ಇರಬೇಡ. ನಿನ್ನ ಮನಸ್ಸೆನ್ನುವುದು ಕಸಬರಿಕೆಯನ್ನು ಕಸದ ಕೊಂಪೆ ಆಗ್ತದೆ ಅಂತ ಹೋದಿ ಮೊದಲು ಶ್ರೀ ಶಾರದಾದೇವಿಯರೊಂದು ಅಪ್ಪಣೆ ಕೊಡಿಸಿದರು. ಅದು ಆಗೋದು ಹಾಗೆ. ಅದನ್ನು ನಾವು ಜಾಗರೂಕತೆಯಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕಾಗ್ತದೆ. ದುಷ್ಕರ್ಮಗಳಲ್ಲಿ ವೈವಿಧ್ಯ ಇದೆ, ನಾನಾ ರೀತಿಯ ದುಷ್ಕರ್ಮಗಳ. ಈ ಜನ್ಮದಲ್ಲಿ ಹುಟ್ಟು ಕಿವಿಡಾಗಿರುವ ವ್ಯಕ್ತಿ ಪೂರ್ವಜನ್ಮದಲ್ಲಿ ಸಹಾಯಕ್ಕಾಗಿ ಅಂಗಲಾಚಿದವರಿಗೆ, ದೈನ್ಯದಿಂದ ಬೇಡುವವರಿಗೆ ಕಿವಿಡನಂತೆಯೇ ವರ್ತಿಸಿದ್ದ. ಈ ಜೀವನದಲ್ಲಿ ಬೆನ್ನು ಮೂಳೆಯ ಕ್ಷಯದಿಂದ ನರಳುವ ವ್ಯಕ್ತಿಯೊಬ್ಬ ತನ್ನ ಹಿಂದಿನ ಜೀವನದಲ್ಲಿ ಇತರರನ್ನು ಮನಚಾದ ಮಾತುಗಳಿಂದ ಇರಿದು ತೀವ್ರವಾಗಿ ನೋಯಿಸಿದವನಾಗಿದ್ದ ಇಂಥ ಕೇಸವನ್ನು ಹೇಳ್ತಾನೆ. ತೀವ್ರವಾದ ಅಸ್ತಮಾ ರೋಗದಿಂದ ನರಳುವಾತ ತನ್ನ ಹಿಂದಿನ ಜೀವನದಲ್ಲಿ ಇನ್ನೊಬ್ಬರ ಬಾಳನ್ನು ಮೆಚ್ಚಿಯೇ ಬದುಕಿನವನಾಗಿದ್ದ. ತನ್ನ ಬಾಳಿಗೂ ಒಂದಾನದ ದಿನ ಕಷ್ಟ ಬಂದೈತೆಂದು ಅವನು ಯೋಚಿಸಲೇ ಇಲ್ಲ. 11 ವರ್ಷದ ಹುಡುಗನೊಬ್ಬ ಹಾಸಿಗೆಯಲ್ಲೇ ರಾತ್ರಿ ಹೊತ್ತು ಮೂತ್ರ ಮಾಡಿಕೊಳ್ಳುತ್ತಿದ್ದ. ಅವನ ತಂದೆ ತಾಯಿಗಳು ಈ ದುರಭ್ಯಾಸವನ್ನು ಹೋಗಲಾಡಿಸಲು ಬಹಳಷ್ಟು ಶ್ರಮಿಸಿದರು, ಸಾಧ್ಯವಾಗಲಿಲ್ಲ. ಕೊನೆಗೆ ಕೇಸಿಯನ್ನು ಕೇಳಿಕೊಂಡಾಗ ಆ ಹುಡುಗನ ಸಮಗ್ರ ಕರ್ಮದ ಹಿನ್ನೆಲೆಯನ್ನು ಅವನು ತಿಳಿಸ್ತಾನೆ. ಅದು ಆಶ್ಚರ್ಯಕರವಾಗಿದೆ. ಇದು ಇಷ್ಟೆಲ್ಲ ಹೇಳಿದ ಮೇಲೆ ಒಂದು ವಿಚಾರ ಹೇಳಬೇಕು. ನಿರಾಶಾವಾದಕ್ಕೆ ಎಡೆಯಿಲ್ಲ ಕರ್ಮ ಸಿದ್ಧಾಂತದಲ್ಲಿ. ಎಂದೆಂದೂ ನಿರಾಶಾವಾದಕ್ಕೆ ಎಡೆಯಿಲ್ಲ. ಕರ್ಮ ಅಂದರೆ ದುಷ್ಕರ್ಮದ ಫಲವಲ್ಲ, ಸತ್ಕರ್ಮಕ್ಕೆ ಸತ್ಫಲ ಇದೆ. ಅಮೇರಿಕದಲ್ಲಿ ತರುಣಿಯೋರ್ವಳ ಅತಿ ಸುಂದರ ಹಸ್ತಗಳ ಛಾಯಾಚಿತ್ರಕ್ಕೆ ಉಗುರು ಶೃಂಗಾರ ಸಾಧನೆಗಳ ಪ್ರಚಾರಕ್ಕಾಗಿ ಹೆಚ್ಚಿನ ಕಂಪನಿಗಳಿಂದ ವಿಶೇಷ ಬೇಡಿಕೆಗಳು ಬರುತ್ತಿದ್ದವು. ಆಕೆ ಬೆರಳುಗಳು ಅಷ್ಟು ಚೆಂದ, ಅದನ್ನು ಫೋಟೋ ತೆಗೆದುಕೊಂಡು ಇವಳು ಹಮಾಮ್ ಸಾಪ್ ಉಪಯೋಗಿಸಿದ್ವು ಮತ್ತು ಸುಗಂಧ ದ್ರವ್ಯ ಯಾವುದು ಉಪಯೋಗಿಸಿದ್ರಿಂದ ಹೇಗಾಯಿತು ಅಂತ ಪ್ರಚಾರ ಮಾಡಲಿಕ್ಕೆ ಫೋಟೋ ತೆಗೆದುಕೊಳ್ತಾ ಇದ್ದರು. KSC ಹತ್ರ ಅವಳು ಕೇಳಿದ್ದು, ನಾನು ಈಗ ಇರುವ ಉದ್ಯೋಗದಲ್ಲಿ ಇರ್ಬೋದಾ ಬೇರೆ ಮಾಡ್ಬೋದಾ ಅಂತ. ಅವನೇನೋ ಹೇಳಿದ, ಹೀಗೆ ಮಾಡ್ಬೋದು ಅಂತ. ಆದರೆ ಅವಳು ಕೇಳದೇ ಇದ್ದರೂ ಅವನಾಗಿ ಹೇಳಿದ, ಈ ಮಾತನ್ನು ಹೇಳಿದ.
ಅವಳು ತನ್ನ ಹಿಂದಿನ ಜೀವನದಲ್ಲಿ ಇಂಗ್ಲೆಂಡಿನ ಕಾನ್ವೆಂಟೊಂದರಲ್ಲಿ ತನ್ನ ಜೀವನವನ್ನೆಲ್ಲ ಅನಾಥ ಮಕ್ಕಳ ಶುಶ್ರೂಷೆಯಲ್ಲಿ ಕಳೆದಿದ್ದಳು. ಇತರರ ದೃಷ್ಟಿಯಲ್ಲಿ ಅಸಹ್ಯವೆನಿಸಬಹುದಾದ ಕೆಲಸವನ್ನು, ಓ ದೇವರೇ, ನನ್ನನ್ನು ಈ ಸ್ಥಾನದಲ್ಲಿ ಇಟ್ಟಿದ್ದಿ, ಈ ಮುದ್ದು ಮಕ್ಕಳ ಸೇವೆ ಮಾಡುವ ಅವಕಾಶ ಕೊಟ್ಟಿದ್ದಿ, ಅದನ್ನು ನಾನು ಸರಿಯಾಗಿ ಮಾಡುವ ಹಾಗೆ ಮಾಡು ಅಂತ ಬೇಡಿಕೊಂಡು ಬಿಡದೆ ವರ್ಷಗಳ ಕಾಲ ಅದನ್ನು ಮಾಡಿದ್ಳು. ಆಮೇಲೆ ಅವನೇ ಹೇಳ್ತಾನೆ, ಪುಟ್ಟ ಮಕ್ಕಳ ದೇಹ, ಮನಸ್ಸು, ಆತ್ಮ ಇವುಗಳ ಉನ್ನತಿಗಾಗಿ ತನ್ನನ್ನೇ ಸಮರ್ಪಿಸಿಕೊಂಡು ಶ್ರದ್ಧೆಯಿಂದ ದುಡಿದುದಕ್ಕಾಗಿ ಈ ಜೀವಿಯ ದೇಹ, ಮನಸ್ಸು, ಆತ್ಮಗಳು ಎಷ್ಟು ಅಪೂರ್ವ ಸೌಂದರ್ಯದಿಂದ ಕೂಡಿವೆ. ಇವನ್ ಸೌಂದರ್ಯವೂ ಕೂಡ ನೋಡಿ ಇನ್ಸ್ಟೆಂಟ್ ಇಂಪ್ರೆಷನ್ ಆಗ್ತದೆ. ಆ ಸೌಂದರ್ಯ ಬರಬೇಕಾದ್ರೆ ಸತ್ಕರ್ಮಗಳ ರಾಶಿ ಇರಬೇಕಾದ್ರೆ ಅದರಿಂದ ಸೌಂದರ್ಯವನ್ನು ನೋಡಿ ನಮ್ಮಲ್ಲಿ ಹೆಚ್ಚಿನವರು ಹೊಟ್ಟೆ ಕಿಚ್ಚಿಪಟ್ಟು ಅವರಿಗೆ ಆ್ಯಸಿಡ್ ಆದರೂ ಹಾಕಿ ಅನುಸಾಗಿ ನಾಶ ಮಾಡೋ ಬುದ್ಧಿ, ದುರ್ಬುದ್ಧಿ ನೋಡಿ. ಸಜ್ಜನರನ್ನು ನೋಡಿ ಗೌರವ ಕೊಡಬೇಕು. ಯಾಕೆ? ಹಿಂದೆಲ್ಲ ಮುನ್ನುಡಿ ಬರೆಯವರು ಅವರು ಇವರು ಗ್ರಂಥಕರ್ತರು ಇತಿ ಸಜ್ಜನ ವಿಧೇಯ ಅಂತ ಬರೀತಿದ್ರು. ಸಜ್ಜನರಿಗೆ ಗೌರವ ಕೊಡಬೇಕು ಅಂತ ಶ್ರೀ ರಾಮಕೃಷ್ಣರು ಹೇಳ್ತಾರೆ. ಯಾಕಂದರೆ ದೇವರಿಗೆ ಹತ್ತಿರ ಅವರು ಕಷ್ಟಪಟ್ಟು ಆ ಸದ್ಗುಣವನ್ನು ಸಂಪಾದಿಸಿದ್ದಾರೆ. ಅವರು ನೋಡಿ ಹೊಟ್ಟೆ ಕಿಚ್ಚಿಬಿಡಿ, ಮತ್ತಷ್ಟು ಕೆಳಗೆ ಹೋಗೋದಕ್ಕೆ ವ್ಯವಸ್ಥೆ. ಅನುವಂಶೀಯತೆ ಅಡಿಯಾಳು, ಜೀನ್ಸ್ ಅಂತ ಹೇಳಿ ಹೆದರಿಸ್ತಾರೆ ಈಗಿನ ಕಾಲದಲ್ಲಿ. ಅದು ಅನುವಂಶೀಯತೆ ಆ ಜೀವಿಯ ಹಿಂದಿನ ಸಂಸ್ಕಾರಗಳಿಗೆ ಅನುಗುಣವಾಗಿ ಅದು ವ್ಯವಸ್ಥೆ ಆಗ್ತದೆ ಅಂತ. ಯಾವುದೇ ಒಬ್ಬ ವ್ಯಕ್ತಿ ವೈಶಿಷ್ಟ್ಯ ಅಥವಾ ಪ್ರವೃತ್ತಿ ಅತ್ಯಂತ ಉನ್ನತಿಗೆ ಏರಬೇಕಾದರೆ ಹಲವು ಜನ್ಮಗಳ ಸಾಧನೆ ಬೇಕಾಗುತ್ತದೆ ಎನ್ನುತ್ತಾನೆ ಕೇಸಿ. ಧೈರ್ಯ, ದೈವಭಕ್ತಿ, ಇಂದ್ರಿಯ ನಿಗ್ರಹ, ಸಂಗೀತಾಸಕ್ತಿ, ಪರಿಣತ ಸಾಹಿತ್ಯ ಪ್ರಜ್ಞೆ ಇವು ಒಂದು ಜೀವನದ ಸಾಧನೆಯ ಸಂಗ್ರಹವಲ್ಲ ಎಂಬುದನ್ನು ಸವಿವರವಾಗಿ ತಿಳಿಸ್ತಾನೆ. ಕರ್ಮದ ಮರೆಯಲ್ಲಿ ಉದ್ಯೋಗ. ಕಟ್ಟಡವನ್ನು ನಿರ್ಮಿಸಲು ಕಾಲಾವಧಿ ಉಪಯೋಗ ಮಾಡುವಂತೆ ವ್ಯಕ್ತಿಯ ಆಧ್ಯಾತ್ಮ ಉನ್ನತಿಗೆ ಉದ್ಯೋಗ ಸಹಕಾರಿಯಾಗುವುದು. ವೊಕೇಶನ್ ಈಸ್ ಜಸ್ಟ್ ಲೈಕ್ ಎ ಮ್ಯಾಟ್ರಿಕ್ಸ್ ಥ್ರೂ ವಿಚ್ some aspect of man's spiritual growth takes place. ಯಾರು ಅತ್ಯಂತ ಶ್ರೇಷ್ಠ? He that would be the greatest among you will be the servant of all. ಸೇವಾ ಕಾರ್ಯ. ಇದನ್ನು ಮತ್ತೆ ಮತ್ತೆ ಸ್ವಾಮಿ ವಿವೇಕಾನಂದರು, ಶ್ರೀರಾಮಕೃಷ್ಣ ಹೇಳಿದರು. ಇತರರಿಗೆ ಮಾಡಿದ ಸೇವೆ ಅದು ಭಗವಂತನಿಗೆ ಅರ್ಪಿತವಾಗ್ತದೆ. ಅದು ನಮ್ಮ ಶಾಸ್ತ್ರದಲ್ಲಿ ಉಂಟು. ಮೂರ್ತಿ ಪೂಜೆ ಒಳ್ಳೆಯದು, ದೇವಸ್ಥಾನಕ್ಕೆ ಹೋಗೋದು ಒಳ್ಳೆಯದು, ಅಲ್ಲಿ ಪ್ರಾರ್ಥನೆ ಮಾಡೋದು ಒಳ್ಳೆಯದು, ಇದೆಲ್ಲ ಸರಿಯೇ. ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಕೃತಾಲಯಂ ಅರ್ಹಯೇತ್ ದಾನ ಮಾನಾಭ್ಯಾಂ ಮೈತ್ರಿಯ ಅಭಿನ್ನ ಚಕ್ಷುಷ ಅಂತ ಹೇಳ್ತಾನೆ. ಅಥಮಾಂ ನಾನು ಸರ್ವಭೂತಗಳಲ್ಲಿ ಇದ್ದೇನೆ. ಅಥಮಾಂ ಸರ್ವಭೂತೇಷು ಭೂತಾತ್ಮಾನಂ ಅಲ್ಲೇ ಮನೆ ಮಾಡಿಕೊಂಡಿದ್ದೇನೆ. ಕೃತಾಲಯಂ ಅರ್ಹಯೇತ್ ಅಂದರೆ ಪೂಜೆಗೆ ಅಂದರೆ ಗೌರವಿಸಬೇಕು. ಅರ್ಹೇ ದಾನದಿಂದ ಮಾನ ಕೊಡಬೇಕು. ಇದೊಂದು 5 ರೂಪಾಯಿ ತಗೊಂಡು ಸಹಾಯ ಆಚೆ ಮುಖ ತೋರಿಸಿದ ಗೊತ್ತಾಯ್ತಾ ಅಂತ ಹೇಳೋದಲ್ಲ. ಕೊಡುವುದನ್ನು ಪ್ರೀತಿಯಿಂದ ಕೊಡಬೇಕು. ಅರ್ಹಯೇತ್ ದಾನ ಮಾನಾಭ್ಯಾಂ ಮೈತ್ರಿಯ ಅಭಿನ್ನ ಚಕ್ಷುಷ. ಯಾವ ದೇವರು ನಮಗೇನೋ ಕೊಟ್ಟು ನಿನಗೆ ಕೊಡುವ ಸ್ಥಿತಿಯಲ್ಲಿ ಇಟ್ಟಿದ್ದಾನಲ್ಲ, ಆ ದೇವನು ಅಲ್ಲಿಯೂ ಇದ್ದಾನೆ. ಅಭಿನ್ನ ಚಕ್ಷುಷ ಆ ಭಾವ ಇಲ್ಲಿಯೂ ಅದನ್ನೇ ಹೇಳ್ತಾನೆ. ಸರ್ವೀಸ್ ರೆಂಡರ್ ಟು ಅದರ್ಸ್ ಇಸ್ ದ ಹೈಯೆಸ್ಟ್ ಸರ್ವೀಸ್ ಆಫ್ ಗಾಡ್ ಅಂತ. ಅಲ್ಲಿ ನೋಡಿ ಆ ಹೆಂಗಸರು ಮಕ್ಕಳನ್ನು, ನಮ್ಮಲ್ಲಿ ಹೆಂಗಸರು ಹಿಂದೆತ್ತಿನ ಪತಿಯನ್ನು ಇವನು ಕಣ್ಣರಿಸಿ ಶಕುಂತಲೆಗೆ ಹೇಳ್ತಾನೆ, ಶುಶ್ರೂಷಸ್ವ, ಸೇವೆ ಮಾಡೋದು. ಇವಾಗ ಸೇವೆ ಅಂದರೆ ಸ್ಲೇವರಿ ಅಂತ ತಿಳ್ಕೊಂಡಿದ್ದಾರೆ ನಮ್ಮ ಜನ. ನಾನು ಶಿಲ್ವಾಂಗಿನಲ್ಲಿದ್ದೆ. ಅಲ್ಲಿ ಆಶ್ರಮಕ್ಕೆ ಒಬ್ಬಳು ಹುಡುಗಿ ಬಂದು ಹೇಳಿಲ್ಲ ಒಂದು ದಿನ, ನಾನು ಮನೆ ಬಿಟ್ಟು ಹೋಗ್ತಾನೆ ಅಂತ. ಹಾಗೆಲ್ಲ ಮಾಡಬಾರ್ದು, ಮನೆ ಬಿಟ್ಟು ಹೋಗಬಾರ್ದು. ತಂದೆ ತಾಯಿಗಳು ಸ್ವಲ್ಪ ಕೆಟ್ಟವರು ಆದರೂ ಮಕ್ಕಳಿಗೆ ತಾಯಿ ತಂದೆಗಳಾದರೆ ಬೇರೆ ಯಾರೂ ಆಶ್ರಯ ಕೊಡುವುದಿಲ್ಲ, ಹಾಗೆಲ್ಲ ಮಾಡಬಾರ್ದು. ಏನಾಯ್ತು ನಿನಗೆ ಅಂತ ಕೇಳಿದೆ. ನನಗೆ ಮನೆಯಲ್ಲಿ ಎಲ್ಲರೂ ಬೈತಾರೆ ಅಂತ ಹೇಳಿದೆ. ಮಕ್ಕಳಿಗೆ ತೊಂದರೆ ಆಗುತ್ತೆ ನೋಡಿ. ಅಪ್ಪನ ಬೈದು, ಅಮ್ಮನ ಬೈದು, ತಂದೆ ಬೈದು, ತಂಗಿ ಬೈದು, ಅಣ್ಣ ಬೈದಾಗಲ್ಲ. ಹೌದಾ?
ಇನ್ನೊಂದು ಕೆಲಸ ಮಾಡ್ತೀಯಾ ಆಗೋದು. ಒಂದು ವಾರ ಅವ್ರು ಯಾರು ಏನು ಬೈದರೂ ತಡ್ಕೊಳ್ಬೇಕು, ಏನು ಉತ್ತರ ಕೊಡಬೇಡ. ಬೈದರೂ ಬಯಲಿಗಾಯಿತು, ಹೊಡೆದ್ರೆ ಬೆನ್ನಿಗಾಯಿತು ಅಂತ ನಮ್ಮ ಕನ್ನಡದಲ್ಲಿ ಒಂದು ತಮಾಷೆ ಇದೆ. ಬೈದ್ರೆ ನನಗಲ್ಲ, ಬೈಲಿಗೆ. ಹಾಗೆ ಅಷ್ಟು ಮಾಡ್ತೀಯ ಒಂದು ವಾರ ಮಾತ್ರ. ಮತ್ತು ಒಂದು ವಾರ ಎಷ್ಟು ಸಾಧ್ಯವೋ ಅಷ್ಟೂ ನಿನ್ನ ಬೈದವರಿಗೆ ಒಂದೊಂದು ಸಣ್ಣ ಕೆಲಸ ಮಾಡಿ ಕೊಡಬೇಕು. ತಂದೆದು ಟಾರ್ಚ್ ಕಳೆದು ಹೋಗಿತ್ತು, ಅದನ್ನು ತಂದು ಅವನ ದಿಂಬಿನ ಹತ್ತಿರ ಇಟ್ಟಿರೋ. ತಾಯಿಗೇನು ತರಕಾರಿ ಕಟ್ ಮಾಡುವಾಗ ಯಾವುದೋ ಒಂದು ವಸ್ತು ಸಿಗಲಿಲ್ಲ, ಅದನ್ನು ನೋಡಿ ಅದನ್ನು ತೂಕಲೆ ತಂದುಕೊಡೋ. ಅವ್ರು ಹೇಳ್ದೆ ಇದ್ರೂ ಮಾಡಿಬಿಡೋರು. ಅಣ್ಣನ ಪೆನ್ಸಿಲ್ ಮನೆಯಲ್ಲಿ ಅಂತೂ ಸರಿ ಮಾಡಿಕೊಡು, ಅವನದು ಆ ಪುಸ್ತಕ ಅಲ್ಲಿ ತಂದಿಡೋ. ಹೀಗೆ ಒಂದು ವಾರ ಎಲ್ಲರಿಗೂ, ಅಕ್ಕನಿಗೂ ತಂಗಿಗೂ ಅಣ್ಣನಿಗೂ ತಮ್ಮನಿಗೂ ತಂದೆಗೂ ತಾಯಿಗೂ ನಿನ್ನಿಂದ ಅದು ಸಣ್ಣ ಪುಟ್ಟ ಸೇವೆಯನ್ನು ಮಾಡು. ಆಮೇಲೆ ಒಂದು ವಾರ ಆದಮೇಲೆ ನಂತರ ಬಂದು ಹೇಳು ಏನು ಪರಿಣಾಮ ಆಯಿತು ಅಂತ ಕೇಳಿದೆ. ಒಂದು ವಾರ ಆದ್ಮೇಲೆ ಬಂದು ನಗುತ್ತಾರೆ. ಏನಾಯಿತು ಕೇಳಿದೆ, ಈಗೆಲ್ಲ ಸರಿಯಾಗಿದೆ. ಸೇವೆ ಇದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡ್ತಾರ. ಮಗ ಕಾಲೇಜಿಗೆ ಹೋಗಲಿ ಅಪ್ಪನೇ ಅವನದ್ದು ಇದು ಕೋಟು ಪ್ಯಾಂಟು ಎಲ್ಲ ಚೀಲದಲ್ಲಿ ಹಾಕಿ ತಲೆ ಮೇಲೆ ಇಟ್ಕೊಂಡು ಹೊತ್ಕೊಂಡು ಆ ಸ್ಟೇಷನ್ನಿಗೆ ಬಸ್ ಸ್ಟ್ಯಾಂಡಿಗೆ ಬರುವಂಥ ಒಂದು ಕಾರ್ಯಕ್ರಮ ಈಗ ನಡೀತಾ ಇದೆ. ಚಿಕ್ಕವರು ದೊಡ್ಡವರಿಗೆ ಸೇವೆ ಮಾಡಿ ಅವರ ಪ್ರೀತಿಯನ್ನು ಬೆಳೆಸುವುದು ಹೇಗೆ ಅಂತ ತಿಳಿಸಿಕೊಡ್ತಾರ ಶಾಲಾ ಕಾಲೇಜುಗಳಲ್ಲಿ. ಆ ಸೇವೆಯ ಮಹತ್ವವನ್ನು ಇವನು ಬಹಳ ಚೆನ್ನಾಗಿ ಹೇಳ್ತಾನೆ. ಹಾಗೆಯೇ ನಾವು ನಮ್ಮ ಕರ್ತವ್ಯಗಳನ್ನು ಭಗವಂತ ನಮಗೆ ಕೊಟ್ಟ ಒಂದು ಅವಕಾಶ, ಈ ಕರ್ತವ್ಯ ಚೆನ್ನಾಗಿ ನಾವು ಮಾಡಿ ಮೇಲಕ್ಕೆ ಇರಬೇಕು. ಅವನು ಬೇಕಾದರೆ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗೋದೊಂದು ದೊಡ್ಡ ಕರ್ತವ್ಯ, ದೊಡ್ಡ ಒಂದು ಲಾಭವ ಅಥವಾ ಆಧ್ಯಾತ್ಮಿಕವಾದ ಉನ್ನತಿಗೆ ಸಹಕಾರವ. ಅಡಿಗೆ ಮನೆಯ ಕೆಲಸ ಮಾಡಿಕೊಂಡಂಥ ಒಬ್ಬ ಸಾಧಕ ಫ್ರೆಂಡ್ಸ್, ಅಲ್ಲಿಯ ಸಾಧುಗಳಿಗಿಂತ, ಅಲ್ಲಿಯ ದೊಡ್ಡ ದೊಡ್ಡ ಸನ್ಯಾಸಿ ಪಾದ್ರಿಗಳಿಗಿಂತ ಅವನೇ ದೇವರ ಹತ್ತು ಸಮೀಪಿಸಿದ. ಅದು ಹೇಳ್ತಾನೆ, ನಾನು ಮಾಡುವ ಕೆಲಸವನ್ನು ಎಲ್ಲ ಭಗವಂತನ ಪ್ರೀತಿಗಾಗಿ ಮಾಡಿದೆ. ಒಂದು ಹುಲ್ಲನ್ನು ಎತ್ತಿ ಆ ಕಡೆ ಇಡುವುದಾದರೂ ಅವನಿಗೋಸ್ಕರ ಮಾಡಿದೆ. ಹೇ ಭಗವಂತ, ನನ್ನನ್ನು ಬಿಟ್ಟು ದೂರ ಹೋಗಬೇಡ, ನೀನು ಅಂಥದ್ರಿಂದ ಇದ್ದೆ ಅಂತ ಎಲ್ಲ ಹೇಳ್ತಾರೆ, ನನಗದು ಗೊತ್ತಾಗಬೇಕು. ಹೀಗೆ ಅವನಿಗಾಗಿ ನಾನು ಮಾಡಿದೆ. ಒಂದು ಕೆಲವು ವರ್ಷ ಕಷ್ಟ ಆಯಿತು. ಆಮೇಲೆ ಒಂದು ದಿನ ನೋಡ್ತೇನೆ, ಇದ್ದಕ್ಕಿದ್ದಂತೆ ಅವನು ಹತ್ತಿರದಲ್ಲೇ ಇದ್ದಾನೆ ಅಂತ ಗೊತ್ತಾಯಿತು. ಆಮೇಲೆ ನನ್ನ ಆನಂದವನ್ನು ಯಾರಿಗೆ ಹೇಳಲಿ, ಯಾರು ಅರ್ಥ ಮಾಡಿಕೊಳ್ತಾರೆ ಅಂತಾನೆ. ಹಾಗೆ ಹೊರಗಡೆಯಿಂದ ಮನುಷ್ಯ, ದೊಡ್ಡ ಮನುಷ್ಯ ಫೋಟೋ ಬರೆದು ಫಿಲ್ಮಿನಲ್ಲಿ ಇದು ಸಿನಿಮಾದಲ್ಲಿ ಅವನು ದೊಡ್ಡ ಮನುಷ್ಯ ಅನಿಸೋದು, ಅಥವಾ ರಾಜಕೀಯದಲ್ಲಿ ದೊಡ್ಡ ದೊಡ್ಡ ಪೇಪರ್ನಲ್ಲಿ ಅವನು ಇದು ಬರೆದು, ಅದೇ ದೊಡ್ಡತನ. ನಿಜವಾದ ಶಾಂತಿ, ನಿಜವಾದ ಆನಂದ ಮನುಷ್ಯನಿಗೆ ಯಾರಿಗೆ ಸಿಗುತ್ತದೆ? ಧರ್ಮ ವ್ಯಾಧನ ಕಥೆ ಇದೆ ಅಲ್ಲಿ ಮಹಾಭಾರತದಲ್ಲಿ. ಕರ್ತವ್ಯ ಏನೋ ಮಾಡಿದ ಅಷ್ಟೇ, ಅದರ ಮನಸ್ಸನ್ನು ಹೇಗೆ ಸರಿ ಮಾಡಿ ಇಟ್ಕೊಂಡಿದ್ದ. ಗೃಹಿಣಿಯಾದಂಥ ವ್ಯಕ್ತಿಗೆ ಅಲ್ಲಿ ಅವನು ಹೋಗಿ ಹೆದರಿಸ್ತಾನೆ. ಏನು ಭಿಕ್ಷೆ ನಾನು ಬಂದು ಆಚಾರ 3/4 ಗಂಟೆ 1 ಗಂಟೆ ಆಯಿತು, ಏನು ಕೊಡಲಿಲ್ಲ ನೀನು. ನಾನು ಆ ಕಾಗೆಗಳಲ್ಲ, ನೀನು ಆ ಕಾಗೆ ಮೇಲೆ ನೋಡಿ ಕಾಗೆ ಸಿಟ್ಟು ಹೋಯ್ತವ ನಿನ್ನ ತಪಸ್ಸಿನಿಂದ, ನಾನು ಕಾಗೆ ಅಂತ ತಿಳ್ಕೊಂಡ್ಯಾ? ಬಾಯಿ ಮುಚ್ಚಿಕೊಂಡ. ಇದನ್ನು ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ಹೇಳಿದ್ದಾನೆ. ಯಥ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂತಂ. ಪ್ರವೃತ್ತಿ, ಭೂತಗಳಿಗೆ ಜೀವಿಗಳಿಗೆ ಪ್ರವೃತ್ತಿ ಬರುವುದು ಎಲ್ಲಿಂದ? ಆತನಿಂದ. ಹಾಗಾದರೆ ಅವನ ಇಚ್ಛೆಯನ್ನು ನಿನ್ನ ಪಾಲನಾ ಕರ್ತವ್ಯವನ್ನು ಚೆನ್ನಾಗಿ ಮಾಡು. ಆಮೇಲೆ ನಾನು ಬೇಕಾದರೆ ಅಷ್ಟೇ ಸಾಕು, ಅದೇ ಪೂಜೆ. ಸ್ವಕರ್ಮನಾಥಂ ಅಭ್ಯರ್ಚ. ನಿನ್ನ ಕರ್ತವ್ಯ ಮಾಡ್ತೀಯಲ್ಲ, ಅದನ್ನು ನಮಗೆ ಅರ್ಪಿಸಿಬಿಡೋದು. ಅಥವಾ ನೀವು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಆಮೇಲೆ ಇನ್ನು ಗವರ್ನರು, ಅದೆಲ್ಲ ಆಗಬೇಕಂತಿದೆಯಾ, ಅದಕ್ಕೆ ಪ್ರಯತ್ನ ಮಾಡು. ಇನ್ನು ನೆಕ್ಸ್ಟ್ ಈ ದೇಹವಿದ್ರೆ ಆಗೋದಿಲ್ಲ, ಇನ್ನೊಂದು 2-3 ದೇಹದಲ್ಲಿ ಅದನ್ನು ಸರಿ ಮಾಡಿ ಕೊಡುವ, ಅದು ಮಾಡುವ. ಎಂಥ ಫಿಲಾಸಫಿ ಇದು! ಇಡೀ ಜಗತ್ತಿನಲ್ಲಿ ಶಾಂತಿಯನ್ನು ಉಂಟು ಮಾಡುವಂಥ ಫಿಲಾಸಫಿ ಅದು ಬೋಧನೆ ಮಾಡಿದೆ. ಇವತ್ತು ಶ್ರೀಕೃಷ್ಣ ಗೀತೋಪದೇಶ ಮಾಡಿದ್ದಂಥ ದಿನ, ಈ ಪುಣ್ಯ ದಿನದಲ್ಲಿ ಈ ವ್ಯಕ್ತಿಯೂ ಕೂಡ ಎಲ್ಲ ಗೀತೆಗೆ ಅನುಗುಣವಾಗೇ ಇದೆ. ಆಮೇಲೆ ಮುಕ್ತನಾಗಬೇಕಾದರೆ, ಕರ್ಮ ಬಂಧನದಿಂದ ಬಿಡಬೇಕಾದರೆ ಎಲ್ಲರನ್ನೂ ಕ್ಷಮಿಸುವುದು, ಎಲ್ಲರನ್ನೂ ಪ್ರೀತಿಸುವುದು, ಈ ಸ್ಥಿತಿ ಬಂದಾಗ ಮತ್ತು ಯಾವ ಆಸೆಗಳು ಇಲ್ಲದೇ ಇರುವುದು, ಭಗವಂತನಲ್ಲಿ ಅಪೂರ್ವವಾದ ಶ್ರದ್ಧಾಭಕ್ತಿಯನ್ನು ಬೆಳೆಸಿಕೊಳ್ಳುವುದು, ಇಲ್ಲಿಗೆ ಬಂದಿರ್ತದೆ. ಅದರಿಂದ ಈ ಫಿಲಾಸಫಿ ಇದೆಯಲ್ಲ, ಇಡೀ ಜಗತ್ತಿಗೆ ಹೊಂದುವಂಥದ್ದು. ಆಫ್ರಿಕದವನಿಗೆ, ಆ ಜಾತಿಯವನಿಗೆ, ಈ ಧರ್ಮದವನಿಗೆ ಅಂಥ ವ್ಯತ್ಯಾಸ ಇಲ್ಲ.
ಹೇಗೆ ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ, ಪಂಚಪ್ರಾಣಗಳು ಪ್ರತಿಯೊಬ್ಬನಲ್ಲಿಯೂ ಇದೆಯೋ ಹಾಗೆ ನಾವು ಕಂಡದ್ದು, ಕೇಳಿದ್ದು, ಉಂಡದ್ದು, ಆಮೇಲೆ ನೀರು ಕುಡಿದದ್ದು, ಬಾಕಿ ಎಲ್ಲ ಅನುಭವಗಳನ್ನು ಸೂಕ್ಷ್ಮ ರೂಪದಲ್ಲಿ ಇಲ್ಲಿ ಇಟ್ಟು ಈ ಮನುಷ್ಯನಾದವನನ್ನು ಹೊರಮುಖವಾಗಿ ಹರಿಯುವಂತೆ ಮಾಡುವ ಈ ಮಾಯೆಯಿಂದ ತಪ್ಪಿಸಿಕೊಂಡು ಅಂತರ್ಮುಖವಾಗಿ ಅಂತರದ ಆಳದಲ್ಲಿರುವ ಆತ್ಮನನ್ನು ಪಡೆಯುವುದಕ್ಕೆ ಬೇಕಾದ ಕಾರ್ಯಕ್ರಮ ಕೈಗೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡುವುದೇ ಜೀವಿತದ ಉದ್ದೇಶ. ಇನ್ನೂ ಸಂದೇಹಗಳುಂಟು, ಅದಕ್ಕೆಲ್ಲ ಉತ್ತರವೂ ಇದೆ. ಇಲ್ಲಿ ನಾನು ಹೇಳಿಕೊಂಡ ಪ್ರಕಾರ ಇವತ್ತು ವಿಜ್ಞಾನದ ಪ್ರಗತಿ ಸಾಕಷ್ಟಾಗಿದೆ, ಆದರೆ ಇವತ್ತು ಎಂಥ ದುಸ್ಥಿತಿಯಲ್ಲಿ ಮನುಷ್ಯರು ಇದ್ದಾನೆ ಅದನ್ನು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಲಕ್ಷಗಟ್ಟಲೆ ತಮ್ಮನ್ನು ತಾವು ಕೊಂದುಕೊಳ್ಳುವ ಸ್ಥಿತಿಯಲ್ಲಿದ್ದಾರೆ. ಹೆಚ್ಚಿನವರಿಗೆ ಮನಸ್ಸಮಾಧಾನ ಇಲ್ಲ, ಹೆಚ್ಚಿನಲ್ಲಿ ಭಗವಂತನಲ್ಲಿ ವಿಶ್ವಾಸ ಇಲ್ಲ. ಭಗವಂತನ ಇದ್ದರೆ ಯಾಕೆ ಹೀಗೆ ಆಗುತ್ತೋ? ನಮ್ಮಲ್ಲಿ ಒಬ್ಬರು ದೊಡ್ಡವರೇ ಹೇಳಿದರು, ಭಗವಂತನ ಮೇಲೆ ನನಗೆ ವಿಶ್ವಾಸ ತಪ್ಪಿ ಹೋಯಿತು, ಇದು ಬಂದ ಉಗ್ರರು ಬಂದ ಮೇಲೆ ಅಂತ ಹೇಳಿದರು. ಫಿಲಾಸಫಿ ಎಲ್ಲ ಓದಿದರು. ಈಗ ಕನ್ಫ್ಯೂಷನ್, ಎಲ್ಲ ಕಡೆ ಗೊಂದಲ. ಭಗವಂತನ ಅಸ್ತಿತ್ವಕ್ಕೆ ಏನು ಹಾನಿ ಇಲ್ಲ. ಅದಕ್ಕೆ ಕಾರಣ ಬೇರೆ ಉಂಟು. ಉಪ್ಪು ತಿಂದವನು ನೀರು ಕುಡಿಬೇಕಾಗ್ತದೆ. ಇಲ್ಲಿ ಸಲ್ಲುವರು ಅಲ್ಲಿ ಒಳ್ಳೆ ಸಲ್ತಾರೆ. ಸತ್ಕರ್ಮ, ಭಗವಂತನಲ್ಲಿ ವಿಶ್ವಾಸ, ಆಮೇಲೆ ಆತ್ಮನಲ್ಲಿ ತನ್ನ ಆತ್ಮನಲ್ಲಿ ತನಗೆ ವಿಶ್ವಾಸ, ಶ್ರದ್ಧೆ. ಆ ವಿಶ್ವಾಸ ಶ್ರದ್ಧೆ ಮತ್ತು ಸತ್ಕರ್ಮದಿಂದಲೇ ಶ್ರೇಯಸ್ಸು ಎನ್ನುವ ಸಿದ್ಧಾಂತ, ಇದನ್ನು ಜಗತ್ತು ಸ್ವೀಕರಿಸದೆ ಜಗತ್ತಿನಲ್ಲಿ ಶಾಂತಿ ನೆಲೆಸುವುದಿಲ್ಲ, ಒಳಿತೂ ಆಗುವುದಿಲ್ಲ. ದುಃಖ ದುರಂತಗಳು ನಿರಂತರ ಬರ್ತಾರೆ. ಅದರಿಂದ ಕರ್ಮವು ನಮ್ಮ ಮೇಲೆ ಸ್ವಲ್ಪ ಕೋಪದಿಂದ ನಮ್ಮ ಕಷ್ಟ ತಂದರೂ ಕೂಡ ನಾವು ಒಂದು ಎಳ್ಳಷ್ಟು ಕೂಡ ವಿಚಲಿತರಾಗದೆ ಸತ್ಯದ ಪಥದಲ್ಲಿ ಮುನ್ನಡೆದರೆ ನಾನಾ ರೀತಿಯಿಂದ ಭಗವಂತ ನಮ್ಮನ್ನು ಎತ್ತುತ್ತಾನೆ ಎನ್ನುವುದು ಅಸಂಖ್ಯ ಜನರ ವಿಶ್ವಾಸ. ಹಾಗಾಗಬೇಕಾಗಿದೆ. ಇಡೀ ರಾಷ್ಟ್ರದಲ್ಲಿ ಇವತ್ತು ಏನಾಗಿದೆ, ಧರ್ಮಕ್ಕೆ ಎಂಥ ದುಸ್ಥಿತಿ ಬಂದಿದೆ, ಭಗವಂತನಲ್ಲಿ ವಿಶ್ವಾಸ ಹೇಗೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತದೆ. ತಿನ್ನುವುದು, ಕುಣಿಯೋದು ಮೀಡಿಯಾಗಳ ಮೂಲಕ ಪ್ರಚಾರವಾಗತಕ್ಕಂಥ ದುರಾಲೋಚನೆಗಳನ್ನೆಲ್ಲ ಸಂಗ್ರಹ ಮಾಡುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನು ಧರ್ಮದಲ್ಲಿ ವಿಶ್ವಾಸವಿಲ್ಲವನು, ದೇಶಭಕ್ತನು, ಧರ್ಮಕ್ಕೆ ಜಯವಾಗಲಿ, ಹೇ ಭಗವಂತ ಒಳಿತಾಗಲಿ, ಶುಭವಾಗಲಿ ಎಲ್ಲರಿಗೂ ಅಂತ ಪ್ರಾರ್ಥನೆ ಮಾಡಲೇಬೇಕು. ಅದು ದೇವರಿಗೆ ಗೊತ್ತಾಗುತ್ತೆ. ನಾಳೆ ಕೆಲವು ವಿಚಾರಗಳನ್ನು ಈ ಕರ್ಮ ಸಂಬಂಧವಾಗಿ ಹೇಳಿ ಮತ್ತು ನಮ್ಮ ಬದುಕಿನಲ್ಲಿ ಭಗವಂತನ ದಾರಿಯಲ್ಲಿ ಹೋಗಲಿಕ್ಕೆ ಏನೇನು ಮಾಡಬೇಕು ಅನ್ನೋ ವಿಚಾರ, ಸಾಧನೆಯ ಮೂಲಕ ಆ ಸರ್ವಶಕ್ತನು, ಸರ್ವಜ್ಞನು, ಸರ್ವತ್ರ ವ್ಯಾಪಕನೂ ಆದಂಥ ಭಗವಂತನ ಪ್ರೀತಿಯಿಂದ ಹೇಗೆ ಕರೀಬೇಕಂತ ಇಡೀ ಸ್ವಂತ ಪರಂಪರೆ ತೋರಿಸಿಕೊಟ್ಟಿದೆ. ಅದರ ಬಗ್ಗೆ ನಾಳೆ ಮತ್ತು ನಾಡಿದಂತ ಕಾಣುತ್ತೆ ಅಲ್ವಾ? ನಾಳೆ 29:30 ಮುಗಿತದೆ. ಸ್ವಲ್ಪ ಅಡ್ಜಸ್ಟ್ಮೆಂಟ್, ಕೆಲವು ಪಾಯಿಂಟ್ಸ್ ಬಿಟ್ಟು ಹೋದದ್ದು, ಅದನ್ನು ನಾಳೆ ಟಚ್ ಮಾಡ್ತೇನೆ. ಓಂ ಸರ್ವಸ್ಸರ್ವತು ದುರ್ಗಾನಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸ್ಸದ್ಬುದ್ಧಿಮಾಪ್ನೋತು ಸರ್ವಸ್ಸರ್ವತ್ರ ನಂದತು. ಹರಿ ಓಂ ತತ್ಸತ್.